ಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಅತ್ಯಂತ ಉತ್ತಮವಾದಂತಹ ಅವಶ್ಯಕವಾದಂತಹ ಒಂದು ಕಾರ್ಯದ ಪ್ರಾರಂಭವಾಗಿದೆ. ಈಗಾಗಲೇ ನಡೀತಾ ಇರುವಂತಹ ಗೋ ಸಂರಕ್ಷಣಾ ಕಾರ್ಯಕ್ಕೆ ಇವತ್ತಿನ ದಿವಸ ನಡೆದಿರುವಂತಹ ಈ ಗೋವರ್ಧನ ಟ್ರಸ್ಟಿನ ಉದ್ಘಾಟನೆಯಿಂದ ಇನ್ನಷ್ಟು ಬಲವು ಪ್ರಾಪ್ತವಾಗಿ ಗೋ ಸಂರಕ್ಷಣಾ ಕಾರ್ಯ ಅನ್ನುವುದು ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ನಡೆಯಲಿಕ್ಕೆ ಪ್ರಾರಂಭವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಯಾಕೆ ಅಂತಂದರೆ ಈ ಒಂದು ಸಂಸ್ಥೆಯ ಧ್ಯೇಯವಾಕ್ಯವಾಗಿರ್ತಕ್ಕಂತಹದ್ದು ಗೋವಿನ ಲಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನುವಂತಹದ್ದು ಏನಿದೆಯೋ ಇದು ಅತ್ಯಂತ ಸತ್ಯವಾದಂತಹ ಒಂದು ಮಾತಾಗಿದೆ. ಪ್ರತಿಯೊಬ್ಬರೂ ಸಹ ಈ ಒಂದು ಮಾತಿಗೆ ಅನ್ವರ್ಥವಾಗಿ ನಡ್ಕೊಳ್ಳಬೇಕಾದದ್ದು ಅತ್ಯಂತ ಅವಶ್ಯಕವಾಗಿದೆ. ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಯಾರು ಇವತ್ತು ನಮ್ಮ ಧರ್ಮವು ಈ ಸನಾತನ ವೈದಿಕ ಧರ್ಮವು ಇವತ್ತಿಗೂ ಸಹ ಎಷ್ಟೋ ಆಕ್ರಮಣಗಳನ್ನೆಲ್ಲ ಅನುಭವಿಸಿದರೂ ಇವತ್ತಿಗೂ ಇಷ್ಟು ದೃಢವಾಗಿ ಈ ಧರ್ಮವು ನಿಂತಿದೆ ಅಂತಂದರೆ ಅದಕ್ಕೆ ನಿಸ್ಸಂದೇಹವಾಗಿ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಮಾಡಿರತಕ್ಕಂತಹ ಧರ್ಮ ಸಂಸ್ಥಾಪನೆ ಅನ್ನೋದು ಕಾರಣ ಅನ್ನುವಂತಹ ವಿಷಯ. ಅವರು ಎಷ್ಟು ದೃಢವಾಗಿ ಈ ಒಂದು ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಎಲ್ಲ ಕಡೆಯೂ ಸಂಚಾರವನ್ನು ಮಾಡಿ ಜನರಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸಿ ಈ ಧರ್ಮದ ಸಂಸ್ಥಾಪನೆಯನ್ನು ಎಷ್ಟು ದೃಢವಾಗಿ ಮಾಡಿದ್ದಾರೆ ಅಂತಂದರೆ ಅವರ ಅವತಾರವಾದ ನಂತರ ಇಷ್ಟು ಶತಮಾನಗಳಲ್ಲಿ ಅನೇಕ ಬಾರಿ ಈ ಧರ್ಮದ ಮೇಲೆ ಆಕ್ರಮಣಗಳು ನಡೆದರೂ ನಡೀತಾ ಇದ್ದರೂ ಸಹ ಇವತ್ತಿಗೂ ಇಷ್ಟು ದೃಢವಾಗಿ ಈ ಒಂದು ಧರ್ಮವು ನಿಂತಿದೆ. ಪ್ರಾಯ ಈ ಜಗತ್ತಿನಲ್ಲಿ ಇಷ್ಟು ಆಕ್ರಮಣಗಳು ಈ ಧರ್ಮದ ಮೇಲೆ ಬಿಟ್ಟರೆ ಬೇರೆ ಯಾವುದರ ಮೇಲೂ ಯಾವ ಧರ್ಮದ ಮೇಲೂ ಸಹ ಯಾವ ಮತದ ಮೇಲೂ ಸಹ ಇಷ್ಟು ಆಕ್ರಮಣಗಳು ಖಂಡಿತವಾಗಿಯೂ ನಡೆದಿಲ್ಲ. ಒಂದು ವೇಳೆ ಇದರ ಮೇಲೆ ನಡೆದಿರುವಂತಹ ಆಕ್ರಮಣಗಳಲ್ಲಿ ಒಂದು 5%, ಒಂದು 2% ಇನ್ನೊಂದರ ಮೇಲೆ ನಡೆದರೂ ಸಹ ಅದು ಸಮೂಲವಾಗಿ ಯಾವತ್ತೋ ನಾಶವಾಗಿ ಹೋಗ್ತಾ ಇತ್ತು. ಆದರೆ ಇಷ್ಟು ನಡೆದರೂ ಸಹ ಇದು ನಾಶವಾಗಲಿಲ್ಲ, ಇವತ್ತಿಗೂ ಇಷ್ಟು ದೃಢವಾಗಿ ನಿಂತಿದೆ ಅಂತಂದರೆ ಅದಕ್ಕೆ ಕಾರಣ ಈ ಒಂದು ಧರ್ಮದ ಮಹತ್ವ ಮತ್ತು ಇದನ್ನು ಸಂಸ್ಥಾಪನೆ ಮಾಡಿರ್ತಕ್ಕಂತಹ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ಒಂದು ಪರಿಶ್ರಮ. ಅಂತಹ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅದ್ವೈತ ತತ್ವವನ್ನು ಉಪದೇಶ ಮಾಡಿದ್ದಲ್ಲದೆ ಸಮಾಜದ ಉದ್ಧಾರಕ್ಕೆ ಬೇಕಾಗಿರುವಂತಹ ಅನೇಕ ವಿಧವಾದಂತಹ ಉಪದೇಶಗಳನ್ನು ಮಾಡಿದ್ದಾರೆ. ಯಾವುದೇ ಕಾಲಕ್ಕೆ, ದೇಶಕ್ಕೆ, ಸಮುದಾಯಕ್ಕೆ ಸೀಮಿತವಲ್ಲದೇ ಇರುವಂತಹ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಾಲಕ್ಕೂ ಬೇಕಾಗಿರತಕ್ಕಂತಹ ಅನೇಕ ಉಪದೇಶಗಳನ್ನು ಶಂಕರಾಚಾರ್ಯರು ಮಾಡಿದ್ದಾರೆ. ಅಂತಹ ಅನೇಕ ಉಪದೇಶಗಳಲ್ಲಿ ಇವತ್ತಿನ ದಿವಸಕ್ಕೆ ಅತ್ಯಂತ ಪ್ರಸ್ತುತವಾಗಿರತಕ್ಕಂತಹ ಒಂದು ಉಪದೇಶ ಶಂಕರಾಚಾರ್ಯರು ಮಾಡಿದ್ದು ಅಂತಂದರೆ ಅವರು ಬರೆದಿರುವಂತಹ ಪ್ರಶ್ನೋತ್ತರ ರತ್ನಮಾಲಿಕಾ ಅನ್ನುವಂತಹ ಒಂದು ಗ್ರಂಥದಲ್ಲಿ ಈ ಒಂದು ಉಪದೇಶ ಇದೆ. ಅದೇನು ಅಂತಂದರೆ, ಪ್ರಶ್ನೆ ಏನು ಅಂತ ಕೇಳಿದರೆ ಮಾತಾಚಕ ಅಂತ ಪ್ರಶ್ನೆ. ತಾಯಿ ಯಾರು? ನಾವು ಯಾರನ್ನು ನಮಗೆ ಜನ್ಮವನ್ನು ಕೊಟ್ಟಿರುವಂತಹ ತಾಯಿನೇ. ಅಲ್ಲಿ ಪುನಃ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಆದ್ದರಿಂದ ಇಲ್ಲಿ ಕೇಳ್ತಾ ಇರುವುದು ಆ ತಾಯಿ ಬಗ್ಗೆ, ನಮಗೆ ಜನ್ಮವನ್ನು ಕೊಟ್ಟಂತಹ ತಾಯಿ ಬಗ್ಗೆ ಅಲ್ಲ. ಯಾಕಂದರೆ ಜನ್ಮವನ್ನು ಕೊಟ್ಟಂತಹ ತಾಯಿ ಬಗ್ಗೆ ಕೇಳಬೇಕಾಗೇ ಇಲ್ಲ. ನಿಸ್ಸಂದೇಹವಾಗಿಯೂ ನಮಗೆ ಜನ್ಮವನ್ನು ಕೊಟ್ಟಂತಹ ತಾಯಿನೇ. ಅಲ್ಲಿ ಇನ್ನೊಂದು ಮಾತಿಗೆ ಅವಕಾಶವೇ ಇಲ್ಲ. ಆದರೆ ತದನಂತರ, ಹಾಗಾಗಿ ಈ ಪ್ರಶ್ನೆಯ ಅಭಿಪ್ರಾಯವೇನು, ತಾಯಿ ಅಂದರೆ ಯಾರು ಅನ್ನೋ ಪ್ರಶ್ನೆಗೆ ಅಭಿಪ್ರಾಯ ಏನು ಅಂತ ಕೇಳಿದರೆ, ನಮಗೆ ಜನ್ಮವನ್ನು ನೀಡಿರತಕ್ಕಂತಹ ತಾಯಿಯ ನಂತರ ತಾಯಿಯಂತೆ ನಾವು ಯಾರನ್ನು ನೋಡಬೇಕು ಅನ್ನೋದು ಈ ಪ್ರಶ್ನೆಯ ಅರ್ಥ.
ಅದಕ್ಕೆ ಅವರೇ ಉತ್ತರ ಏನು ಕೊಟ್ಟಿದ್ದಾರೆ ಅಂತ ಕೇಳಿದರೆ ಧೇನುಹು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಸ್ಕೃತ ಭಾಷೆಯಲ್ಲಿ ಧೇನುಹು ಅಂತಂದರೆ ನಮಗೆ ಹಾಲನ್ನು ಅತ್ಯಂತ ಮಧುರವಾದಂತಹ ಕ್ಷೀರವನ್ನು ಕೊಡುವಂತಹ ಗೋವು ಅಂತ ಅದರ ಅರ್ಥ. ಹಾಗಾಗಿ ಮಾತಾಚಕ, ನಾವು ತಾಯಿಯಂತೆ ಯಾರನ್ನು ನೋಡಬೇಕು ಅಂತ ಕೇಳಿ ಅದಕ್ಕೆ ಧೇನುಹು ಎಂಬುದಾಗಿ ಶಂಕರಾಚಾರ್ಯರು ತಮ್ಮ ಪ್ರಶ್ನೋತ್ತರ ರತ್ನಮಾಲಿಕಾ ಗ್ರಂಥದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಆ ಗೋವಿನ ವಿಷಯದಲ್ಲಿ ಅದಕ್ಕೆ ಇಲ್ಲಿ ನಾವು ಎಲ್ಲರೂ ಸಹ ನೋಡಬಹುದು, ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ, ಗೋವನ್ನು ಗೋಮಾತಾ ಎಂಬುದಾಗಿ ನಾವು ಹೇಳ್ತೀವಿ. ಬರೀ ಗೋವು ಅಂತ ಹೇಳುವುದಿಲ್ಲ, ಗೋಮಾತಾ. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಪ್ರಥಮ ಪೂಜ್ಯ ವ್ಯಕ್ತಿ ಯಾರು ಅಂತಂದರೆ ತಾಯಿ. ಉಪನಿಷತ್ತು ಸಹ ಮಾತೃದೇವೋಭವ ಎಂಬುದಾಗಿ ಹೇಳಿದೆ. ಆ ನಂತರವೇ ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ನಂತರ ಹೇಳಿದ್ದು. ಆದರೆ ಮೊದಲಿಗೆ ಹೇಳಿದ್ದು ಮಾತೃದೇವೋಭವ ಅಂತ. ತಾಯಿಯನ್ನು ದೇವರಂತೆ ನೋಡಬೇಕು ಎಂಬುದಾಗಿ ಆ ಉಪನಿಷತ್ತಿನ ಮಾತು ಹೇಳುತ್ತಾ ಇದೆ. ಅಂತಹ ತಾಯಿಗೆ, ಅದಕ್ಕೆ ಮಹಾಪುರುಷರ ಒಂದು ಜೀವನವನ್ನು ನಾವು ನೋಡಿದರೂ ಸಹ ಅವರೆಲ್ಲರೂ ತಮ್ಮ ತಾಯಿಯ ವಿಷಯದಲ್ಲಿ ತುಂಬ ಗೌರವವಾಗಿ ನಡ್ಕೊಂಡವರಾಗಿರ್ತಾರೆ. ತುಂಬ ಗೌರವವಾಗಿ ಅವರ ತಾಯಿ ಜೊತೆಗೆ ನಡ್ಕೊಂಡಿರ್ತಾರೆ. ಅದಕ್ಕೆ ನಾವು ಶಂಕರ ಭಗವತ್ಪಾದಾಚಾರ್ಯರನ್ನೇ ಉದಾಹರಣೆಯಾಗಿ ತಗೊಂಡ್ರೆ, ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಮನೆಯನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕಾರ ಮಾಡಿ ಈ ಧರ್ಮದ ಉದ್ಧಾರವನ್ನು ಮಾಡಬೇಕು ಅನ್ನುವುದಕ್ಕೋಸ್ಕರ ಮನೆಯಿಂದ ಹೊರಡ್ತಾರೆ. ಹೀಗೆ ಹೊರಡುವಾಗ ತಮ್ಮ ತಾಯಿಯಾಗಿರ್ತಕ್ಕಂತಹ ಆರ್ಯಾಂಬೆಯನ್ನು ಹಾಗೆ ಬಿಟ್ಟು ಹೋಗುವುದಿಲ್ಲ. ಅವರೇನು ಮಾಡ್ತಾರೆ ಅಂತಂದರೆ, ಅವರಿಗೆ ಪರಂಪರೆಯಾಗಿ, ವಂಶ ಪರಂಪರೆಯಾಗಿ ಏನು ಆಸ್ತಿ ಇತ್ಯಾದಿಗಳೆಲ್ಲ ಏನು ಬಂದಿದೆಯೋ ಅದನ್ನೆಲ್ಲ ಅವರ ಬಂಧುಗಳಿಗೆ ಕೊಟ್ಟು, ಆ ಆಸ್ತಿಯನ್ನೆಲ್ಲ ಅವರ ಬಂಧುಗಳಿಗೆ ಕೊಟ್ಟುಬಿಟ್ಟು ಬಂಧುಗಳಿಗೆಲ್ಲರಿಗೂ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಏನು ಅಂತಂದರೆ, ನಾವು ಧರ್ಮೋದ್ಧಾರದ ಕಾರ್ಯವನ್ನು ಮಾಡಲಿಕ್ಕಾಗಿ ಹೋಗ್ತಾ ಇದ್ದೀವಿ, ಹಾಗಾಗಿ ನಮ್ಮ ತಾಯಿಯನ್ನು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ನೀವೆಲ್ಲ ತಗೊಂಡು ಅವರಿಗೇನು ತೊಂದರೆ ಆಗದೇ ಇರುವ ಹಾಗೆ ನೀವು ನಮ್ಮ ತಾಯಿಯನ್ನು ನೋಡಿಕೊಳ್ಳಬೇಕು ಎಂಬುದಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ, ಅದಕ್ಕಾಗಿ ನಮ್ಮ ಆಸ್ತಿ ಏನೇನಿದೆಯೋ ಅದನ್ನೆಲ್ಲವುದನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ, ಇದನ್ನೆಲ್ಲವುದನ್ನು ನೀವು ತಗೊಂಡು ಅದಕ್ಕೆ ಪ್ರತಿಯಾಗಿ ನಮ್ಮ ತಾಯಿಯನ್ನು ನೀವೆಲ್ಲರೂ ಸಹ ಚೆನ್ನಾಗಿ ನೋಡಿಕೊಳ್ಳಬೇಕು, ಏನು ತೊಂದರೆ ಆಗದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಅಂತ ವ್ಯವಸ್ಥೆಯನ್ನು ಮಾಡಿ ತದನಂತರ ಮನೆಯಿಂದ ಹೊರಡ್ತಾರೆ. ಅಲ್ಲೂ ಪುನಃ ಇನ್ನೊಂದು ಕೆಲಸವನ್ನು ಏನು ಮಾಡ್ತಾರೆ ಅಂತಂದರೆ, ಹೊರಡುವಾಗ ತಾಯಿಗೆ ಒಂದು ಮಾತನ್ನು ಕೊಡ್ತಾರೆ. ಏನು ಅಂತಂದರೆ, ನಾನು ಈ ಧರ್ಮೋದ್ಧಾರದ ಕಾರ್ಯಕ್ಕಾಗಿ ಹೋಗ್ತಾ ಇದ್ದೀನಿ, ಆದರೆ ಯಾವ ಕ್ಷಣದಲ್ಲಿ ಬೇಕಾದರೂ ನಿನಗೆ ನನ್ನನ್ನು ನೋಡಬೇಕು ಅಂತ ಅನಿಸಿದರೆ ಒಂದು ಸಲ ಮನಸ್ಸಿನಲ್ಲಿ ಸ್ಮರಣೆ ಮಾಡಿದರೆ ಸಾಕು, ಎಲ್ಲಿದ್ದರೂ ಎಂತಹ ಕಾರ್ಯದಲ್ಲಿದ್ದರೂ ಸಹ ನಾನು ಅದನ್ನೆಲ್ಲ ಬಿಟ್ಟುಬಿಟ್ಟು ನಿನ್ನ ಮುಂದೆ ಪ್ರತ್ಯಕ್ಷನಾಗ್ತೀನಿ ಎಂಬುದಾಗಿ ಮಾತನ್ನು ಕೊಟ್ಟು ಶಂಕರರು ನಂತರ ತಮ್ಮ ಕೆಲಸಕ್ಕಾಗಿ ತೆರಳುತ್ತಾರೆ. ಇದನ್ನು ನಾವು ಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯಲ್ಲಿ ಈ ಘಟನೆಯನ್ನು ನಾವು ನೋಡಬಹುದಾಗಿದೆ. ಹಾಗೆ ಮಹಾಭಾರತದಲ್ಲಿ ವೇದವ್ಯಾಸ ಮಹರ್ಷಿಗಳು, ಅವರು ಈ ಮಹಾಭಾರತವನ್ನು ಬರೆದವರು, ಅಷ್ಟಾದಶ ಪುರಾಣಗಳನ್ನು ಬರೆದವರು. ಅಂತಹ ವೇದವ್ಯಾಸರು ಅವರು ಸಹ ತಮ್ಮ ತಾಯಿಯಾಗಿರ್ತಕ್ಕಂತಹ ಸತ್ಯವತಿ ದೇವಿಗೆ ಇದೇ ಮಾತನ್ನು ಕೊಡ್ತಾರೆ, ಈ ರೀತಿಯಂತಹ ಮಾತನ್ನೇ ಕೊಡ್ತಾರೆ. ಏನು ಅಂತಂದರೆ, ನನಗೆ ಈ ಸಾಂಸಾರಿಕವಾದಂತಹ ಜೀವನದಲ್ಲಿ ಆಸಕ್ತಿ ಇಲ್ಲ, ಆದ್ದರಿಂದ ನಾನು ತಪಸ್ಸನ್ನು ಮಾಡಿಕೊಡೋದಕ್ಕಾಗಿ ಹೋಗ್ತೀನಿ, ಆದರೆ ಯಾವ ಕ್ಷಣದಲ್ಲಿ ನಿನಗೆ ನನ್ನನ್ನು ನೋಡಬೇಕು, ಏನಾದರೂ ತೊಂದರೆ ಆಯಿತು ಅಂತಂದರೆ ನನ್ನನ್ನು ಸ್ಮರಿಸಿಕೊಂಡ್ರೆ ಸಾಕು, ತಕ್ಷಣ ನಾನು ಬಂದು ಪ್ರತ್ಯಕ್ಷನಾಗ್ತೀನಿ ಅಂತ ವೇದವ್ಯಾಸ ಮಹರ್ಷಿಗಳು ಹೇಳ್ತಾರೆ. ಹೀಗೆ ಮಹಾಪುರುಷರೆಲ್ಲರೂ ಸಹ ತಾಯಿಯ ವಿಷಯದಲ್ಲಿ ಇಷ್ಟು ಶ್ರದ್ಧೆಯಿಂದ ನಡ್ಕೊಂಡಿದ್ರು. ಹಾಗಾಗಿ ಇದನ್ನೆಲ್ಲ ನಾನು ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ತಾಯಿಯ ಸ್ಥಾನ ಅಷ್ಟು ದೊಡ್ಡದು. ಅಂತಹ ತಾಯಿಯನ್ನು ಹೇಳುವಂತಹ ಮಾತು ಈ ಮಾತಾ ಅನ್ನುವಂತಹ ಶಬ್ದ. ಅಂತಹ ಒಂದು ಶಬ್ದವನ್ನು ನಾವು ತಾಯಿಯ ವಿಷಯದಲ್ಲಿ ಬಳಸ್ತೀವಿ. ತದನಂತರ ಆ ಶಬ್ದವನ್ನು ನಾವು ಬಳಸುವಂತಹ ಒಂದೇ ಒಂದು ಅರ್ಥ ಅಂತಂದರೆ ಅದು ಗೋವು. ಗೋವಿಗೆ ಮಾತ್ರವೇ ನಾವು ಗೋಮಾತಾ ಎಂಬುದಾಗಿ ಹೇಳ್ತೀವಿ. ಯಾಕೆ ಅಂತಂದರೆ, ಆ ಗೋವು ಅನ್ನುವುದು ನಮಗೆ ಅಷ್ಟು ಗೌರವನೀಯ ಅನ್ನುವಂತಹ ಭಾವನೆಯಲ್ಲೇ ಹಿಂದಿನಿಂದಲೂ ಸಹ ಗೋವನ್ನು ತಾಯಿಗೆ ಸಮಾನವಾಗಿ ನಾವು ಹೋಲಿಸ್ತೀವಿ. ಆ ಒಂದು ಮಾತನ್ನು ಪುನಃ ಅಲ್ಲಿ ಮಾತ್ರವೇ ನಾವು ಬಳಸ್ತೀವಿ. ಅಂದರೆ ಇಲ್ಲೊಂದು ವಿಶೇಷ ಏನಂದರೆ, ಗೋವಿಗೆ ಮಾತಾ ಅಂತ ಹೇಳ್ತೀವಿ, ಗೋವಿಗೆ ಮಾತ್ರ ನಾವು ಮಾತಾ ಅಂತ ಹೇಳ್ತೀವಿ, ಮತ್ತು ಬೇರೆ ಎಲ್ಲೂ ಸಹ ಈ ಮಾತನ್ನು ನಾವು ಹೇಳುವುದಿಲ್ಲ. ಇದು ಇಲ್ಲಿರತಕ್ಕಂತಹ ಒಂದು ವಿಶೇಷ. ಇಷ್ಟೊಂದು ಗೌರವವನ್ನು ನಾವು ಆ ಗೋವಿನ ಮೇಲೆ ಇಟ್ಟುಕೊಂಡಿರಬೇಕು ಅನ್ನುವುದನ್ನು ನಾವೆಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕಾಗಿದೆ. ಹಾಗಾಗಿ ಅಂತಹ ಗೋವಿನ ಒಂದು ಸಂರಕ್ಷಣೆ ಅನ್ನುವುದು ನಮಗೆ ಅತ್ಯಂತ ಅವಶ್ಯಕವಾದದ್ದು. ಇಲ್ಲಿ ಶಾಸ್ತ್ರಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಗೋವಿನ ಬಗ್ಗೆ, ನಮ್ಮ ಧರ್ಮದಲ್ಲಿ ಗೋವಿನ ಬಗ್ಗೆ ಏನು ಹೇಳಿದ್ದಾರೆ ಅನ್ನುವುದೆಲ್ಲ ಹಾಗಿರಲಿ, ಒಂದು ಲೌಕಿಕವಾದಂತಹ ಒಂದು ದೃಷ್ಟಿಯಲ್ಲಿ ನೋಡಿದಾವಾಗಲೂ
ಗೋವನ್ನು ಖಂಡಿತವಾಗಿಯೂ ನಾವು ಗೌರವಿಸಲೇಬೇಕು. ಗೋವು ಮತ್ತು ಆ ಗೋವಿನ ಸಂತತಿಯನ್ನು ಖಂಡಿತವಾಗಿಯೂ ನಾವು ಗೌರವಿಸಲೇಬೇಕು. ಆ ಗೋವನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಲೇಬೇಕು. ಅದಕ್ಕೇನು ತೊಂದರೆ ಆಗದೇ ಇರುವ ಹಾಗೆ ನೋಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಶಾಸ್ತ್ರಗಳಲ್ಲಂತೂ ಅದರ ಬಗ್ಗೆ ಇದ್ದೇ ಇದೆ. ಆದರೆ ಒಂದು ಸಾಮಾನ್ಯವಾದಂತಹ ಬುದ್ಧಿಯಿಂದ ಲೌಕಿಕವಾಗಿ ನಾವು ಯೋಚನೆ ಮಾಡಿ ನೋಡಿದರೂ ಸಹ ಖಂಡಿತವಾಗಿಯೂ ಗೋವಿನ ಒಂದು ಸಂರಕ್ಷಣೆಯನ್ನು ಮಾಡುವುದಕ್ಕೆ ಎಲ್ಲರೂ ಸಹ ಸಂಕಲ್ಪವನ್ನು ಮಾಡಲೇಬೇಕು. ಅದಕ್ಕಾಗಿ ಎಲ್ಲರೂ ಸಹ ಸಂಸಿದ್ಧರಾಗಬೇಕು. ಯಾಕೆ? ಗೋವು ಅನ್ನೋದಿದ್ರೇ ಆ ಒಂದು ಸಂತತಿ ಇದ್ದರೇ ವ್ಯವಸಾಯ ಅನ್ನೋದು ನಡೆಯುತ್ತೆ. ವ್ಯವಸಾಯ ಅನ್ನೋದು ನಡೆದರೇ ಮನುಷ್ಯನಿಗೆ ಆಹಾರ ಅನ್ನೋದು ಸಿಗುತ್ತೆ. ಎಷ್ಟೇ ಲೋಕದಲ್ಲಿ ಏನೇನೇ ಅಭಿವೃದ್ಧಿಗಳು ಅಂದರೆ ಏನೇನೋ ಟೆಕ್ನಾಲಜಿ ಆಧುನಿಕತೆ ಎಷ್ಟೆಲ್ಲ ಬೇಕಾದರೂ ಇರಲಿ, ಆದರೆ ಅದನ್ನೆಲ್ಲ ತಿನ್ನಕ್ಕಾಗುವುದಿಲ್ಲ. ತಿನ್ನಬೇಕು ಅಂತಂದರೆ ಆಹಾರವನ್ನೇ ತಗೊಳ್ಬೇಕು. ಅದು ಬರಬೇಕು ಅಂತಂದರೆ ವ್ಯವಸಾಯ ನಡೀಬೇಕು. ಅದು ನಡೀಬೇಕು ಅಂತಂದರೆ ಗೋವಿನ ಸಂತತಿಯಿಂದ ವ್ಯವಸಾಯವು ಸಹಸ್ರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಏನೋ ಈಗಿನ ಕಾಲದಲ್ಲಿ ಒಂದಿಷ್ಟು ಹೊಸ ಹೊಸ ಪರಿಕರಗಳು ಇತ್ಯಾದಿಗಳೆಲ್ಲ ಬಂದಿರುವ, ಅದೆಲ್ಲ ಯಾವಾಗ ಬಂದಿದ್ದು? ಇತ್ತೀಚೆಗೆ ಬಂದಿತ್ತು. ಅದೆಲ್ಲ ಬಂದಿದ್ದೆಲ್ಲವೂ ಸಹ ಇತ್ತೀಚೆಗೆ. ಹಿಂದಿನ ಕಾಲದಲ್ಲಿ ನಾವು ನೋಡಿದರೆ ಗೋವುಗಳನ್ನು ಬರೀ ಪ್ರಾಣಿಗಳನ್ನಾಗಿ ನೋಡ್ತಿರ್ಲಿಲ್ಲ. ಗೋವುಗಳನ್ನು ಮನೆಯಲ್ಲಿ ಒಂದು ಪರಿವಾರ ಅನ್ನೋ ಹಾಗೇನೆ ನೋಡ್ತಾ ಇದ್ರು. ಜನರ ಒಂದು ದೃಷ್ಟಿಯೂ ಸಹ ಹಾಗೆ ಇರ್ತಿತ್ತು. ಯಾಕೆ ಅಂತಂದರೆ ಎಲ್ಲರಿಗೂ ಸಹ ಗೊತ್ತಿದೆ. ಯಾಕೆಂತಂದರೆ ಆ ಗೋವುಗಳು ಚೆನ್ನಾಗಿದ್ರೇ ನಮ್ಮ ವ್ಯವಸಾಯವು ಇತ್ಯಾದಿಗಳೆಲ್ಲವೂ ಸಹ ಚೆನ್ನಾಗಿ ನಡೆಯುತ್ತೆ. ಅದು ಚೆನ್ನಾಗಿ ನಡೆದ್ರೇ ಮನುಷ್ಯನ ಜೀವನ ಅನ್ನೋದು ಚೆನ್ನಾಗಿ ನಡೆಯುತ್ತೆ. ಆದ್ದರಿಂದ ಗೋ ಸಂತತಿಯನ್ನು ಚೆನ್ನಾಗಿ ನಾವು ನೋಡಿಕೊಳ್ಳಬೇಕು, ಅದರ ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂಥದ್ದು ಹಿಂದಿನವರ ದೃಷ್ಟಿಯಾಗಿತ್ತು. ಅದನ್ನೆಲ್ಲ ಚೆನ್ನಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚಿನ ಕಾಲದಲ್ಲಿ ಬಂದಿರುವಂತಹ ಈ ಆಧುನಿಕವಾದಂತಹ ಪರಿಕರಗಳಿಂದ ಒಳ್ಳೆಯದೇ. ಆಧುನಿಕವಾದಂತಹ ಪರಿಕರಗಳಿಂದ ವ್ಯವಸಾಯವನ್ನು ಕೃಷಿಯನ್ನು ಮಾಡುವುದು ತುಂಬ ಸಂತೋಷ, ಒಳ್ಳೆಯದು. ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡ್ಬೋದು, ಸುಲಭವಾಗಿ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಅದರಿಂದ ಮಾಡ್ತಾ ಇದ್ದಾರೆ, ಒಳ್ಳೆಯದು. ಆದರೆ ಹಾಗಂಥೇಳಿ ಈ ಆಧುನಿಕವಾದಂತಹ ಪರಿಕರಗಳಿಂದ ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ ಅಂಥೇಳಿ ಸಹಸ್ರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ಗೋವಿನ ಪರಂಪರೆಯನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಪರವಾಗಿಲ್ಲ, ಇವತ್ತು ಗೋವು ಸತ್ರೂ ಪರವಾಗಿಲ್ಲ, ಅದನ್ನು ಸಾಯಿಸಿದರೂ ಪರವಾಗಿಲ್ಲ, ಅದರ ಹತ್ಯೆಗಳು ನಡೆದರೂ ಪರವಾಗಿಲ್ಲ ಅಂಥೇಳಿ ನಾವು ಬಿಡ್ತೀವಿ ಅಂತಂದರೆ ಅದಕ್ಕಿಂತ ದೊಡ್ಡ ದ್ರೋಹ ಅನ್ನೋದು ಇನ್ನೊಂದು ಇರುವುದಿಲ್ಲ. ಆದ್ದರಿಂದ ಶಾಸ್ತ್ರೀಯ ದೃಷ್ಟಿಯನ್ನು ಬಿಡಿ, ಲೌಕಿಕವಾದಂತಹ ದೃಷ್ಟಿಯಿಂದ ನೋಡಿದ್ರೇ ಗೋವಿನ ಸಂತತಿಯ ವಿಷಯದಲ್ಲಿ ನಾವು ಎಷ್ಟು ಗೌರವದಿಂದ ಇರಬೇಕು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ದರಿಂದ ಇಷ್ಟು ವರ್ಷಗಳಿಂದ ಆ ವ್ಯವಸಾಯವು ನಡೀತಾ ಬಂದು ಯಾವ ವ್ಯವಸಾಯದಿಂದ ಮನುಷ್ಯನಿಗೆ ಆಹಾರ ಅನ್ನೋದು ಸಿಗುತ್ತೋ, ಯಾವುದರಿಂದ ಮನುಷ್ಯನ ಜೀವನ ಅನ್ನೋದು ನಡೆಯುತ್ತೋ ಅಂತಹ ಒಂದು ಆ ಸಂತತಿಯನ್ನು ಇತ್ತೀಚೆಗೆ ಕೆಲವು ವರ್ಷಗಳೆಲ್ಲ ಆಧುನಿಕವಾದಂತಹ ಪರಿಕರಗಳು ಬಂದಿದೆ, ಅದರಿಂದ ಇನ್ನು ಇವುಗಳಿಂದ ನಮಗೆ ಉಪಯೋಗ ಇಲ್ಲ, ಇದನ್ನೆಲ್ಲ ಸಾಕುವುದು ನಮಗೆ ಕಷ್ಟ ಅನ್ನುವಂತಹ ಭಾವನೆಯಲ್ಲಿ ಅದನ್ನು ನಾವು ಬಿಟ್ಟರೆ ಆವಾಗ ಅದು ಎಷ್ಟು ದ್ರೋಹ ಅಂತಾಗುತ್ತೆ. ಅದರಿಂದ ಇಂತಹ ಒಂದು ದ್ರೋಹ ಬುದ್ಧಿಯನ್ನು ನಾವು ಬೆಳೆಸ್ಕೊಳ್ಳಬಾರದು. ಖಂಡಿತವಾಗಿಯೂ ಆ ರೀತಿಯಾದಂತಹ ಒಂದು ಭಾವನೆ ನಮಗಿರಬಾರದು. ಯಾರಾದರೂ ಒಂದು ಸಣ್ಣ ಉಪಕಾರವನ್ನು ನಮಗೆ ಮಾಡಿದ್ರೇ ಅದನ್ನು ಜೀವನದಲ್ಲಿ ನಾವು ಸದಾಕಾಲ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಅಂತ ಅನ್ನುವುದು ಸುಸಂಸ್ಕೃತಿ. ಸತ್ಸಂಸ್ಕೃತಿ ಅಂದರೆ ಹೀಗೆ ಇರುತ್ತೆ. ಅಂತಹದ್ದು ಹೀಗೆ ಸಹಸ್ರಾರು ವರ್ಷಗಳಿಂದ ಮನುಷ್ಯ ಸಂತತಿಗೆ, ಮನುಷ್ಯರಿಗೆ ಇಷ್ಟು ಉಪಕಾರವನ್ನು ಮಾಡಿರ್ತಕ್ಕಂತಹ ಆ ಗೋವಿನ ಒಂದು ಸಂತತಿಯನ್ನು ಕಾಪಾಡಿಕೊಳ್ಳಬೇಕಾದದ್ದು ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು. ಅಂದರೆ ಕೆಲವರು ಹೇಳ್ಬೋದು, ಅಲ್ಲ ಹಿಂದಿನ ಕಾಲದಲ್ಲಾದರೆ ನಮ್ಮ ಹತ್ರ ತುಂಬ ದುಡ್ಡಿತ್ತು, ಹಾಗಾಗಿ ಗೋವುಗಳನ್ನೆಲ್ಲ ಸಾಕುವಂತಹ ಒಂದು ಶಕ್ತಿ ಇತ್ತು, ಇವಾಗ ನಮ್ಮ ಹತ್ರ ಅಷ್ಟು ಶಕ್ತಿ ಇಲ್ಲ, ಅಂದರೆ ಮನೇಲಿ ಗೋವುಗಳನ್ನೆಲ್ಲ ಇಟ್ಕೊಳ್ಳೋಷ್ಟು ಶಕ್ತಿ ನಮಗಿಲ್ಲ ಅಂತ ಕೆಲವರು ಹೇಳ್ತಾರೆ. ಸರಿ, ಅದು ಇರಬಹುದು. ಆದರೆ ಅವರಿಗೆ ಶಕ್ತಿ ಇಲ್ಲದೆ ಇರ್ಬೋದು. ಹಾಗಂತ ಮನುಷ್ಯರಿಗೆ ಶಕ್ತಿ ಇಲ್ಲ, ಈ ಸಮಾಜಕ್ಕೆ ಆ ಒಂದು ಶಕ್ತಿ ಇಲ್ಲ, ಸಮಾಜದ ಹತ್ರ ಅದನ್ನು ಸಾಕ್ಲಿಕ್ಕೆ ದುಡ್ಡಿಲ್ಲ ಅಂತಂದರೆ ಮಾತ್ರ ಅದು ತುಂಬ ಸುಳ್ಳು ವಿಚಾರ ಅದು. ಯಾಕೆಂತಂದರೆ ಅವರ ಹತ್ರ ಶಕ್ತಿ ಇಲ್ಲದೆ ಇರ್ಬೋದು, ಆದರೆ ಸಮಾಜದಲ್ಲಿರುವಂತಹ ಜನರಿಗೆ ಶಕ್ತಿ ಇದ್ದೇ ಇದೆ. ಯಾವ ಗೋ ಸಂತತಿಯಿಂದ ಸಮಾಜವು ಉಪಕಾರವನ್ನು ಪಡೆದಿದೆಯೋ ಆ ಸಮಾಜಕ್ಕೆ ಶಕ್ತಿ ಅನ್ನೋದು ಇದ್ದೇ ಇದೆ. ಆದ್ದರಿಂದ ಅಂತಹ ಗೋವುಗಳನ್ನು ಸಹ ಕಾಪಾಡಿಕೊಳ್ಳಬೇಕಾದದ್ದು, ಅವುಗಳ ಆ ಒಂದು ಸಂತತಿಯನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕಾದದ್ದು ನಮಗೆ ಅತ್ಯಂತ ಅವಶ್ಯಕವಾದದ್ದು. ಆದ್ದರಿಂದ ಆ ಗೋವಿನ ಒಂದು ಸಂರಕ್ಷಣಾ ಕಾರ್ಯವನ್ನು ಮಾಡುವುದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಕಾರ್ಯ. ಮತ್ತು ಯಾವುದೇ ರೀತಿಯಲ್ಲೂ ಸಹ ಈ ಗೋಹತ್ಯೆಗಳು ಅನ್ನುವುದು ನಡೀಬಾರದು. ಅದು ಸರ್ವಥಾ ಗೋಹತ್ಯೆ ಎನ್ನುವುದು ಸಂಪೂರ್ಣವಾಗಿ ನಿಲ್ಲಬೇಕು. ಅದಕ್ಕೆ ಎಲ್ಲರ ಒಂದು ಪ್ರಯತ್ನವೂ ಸಹ ಅತ್ಯಂತ ಅವಶ್ಯಕ. ಮತ್ತು ಅದಕ್ಕೆ ಕಠಿಣವಾದಂತಹ ಒಂದು ಕಾನೂನು ಸಹ ಆದಷ್ಟು ಶೀಘ್ರವಾಗಿ ಪ್ರತಿಯೊಂದು ಕಡೆಯೂ ಬರಬೇಕು. ಅದು ಆಚರಣೆಯಲ್ಲೂ ಬರಬೇಕು. ಆ ಕಾನೂನಿನ ಒಂದು ಅವಶ್ಯಕತೆ ಅನ್ನೋದು ಅತ್ಯಂತ ಅವಶ್ಯಕವಾಗಿದೆ. ಆ ಕಾನೂನಿನ ಅನ್ನೋದು ಅತ್ಯಂತ ಅವಶ್ಯಕ. ಅದು ಖಂಡಿತವಾಗಿಯೂ ಬರಬೇಕು, ಅದು ಆಚರಣೆಯಲ್ಲೂ ಬರಬೇಕು ಅನ್ನುವುದು ಅತ್ಯಂತ ಅವಶ್ಯಕವಾಗಿದೆ.
ಇಲ್ಲಿ ಈ ಗೋಹತ್ಯೆ ಅನ್ನೋದು ಎಷ್ಟು ಪಾಪ, ಎಷ್ಟು ದೊಡ್ಡ ಪಾಪ ಅಂತಂದರೆ ಅದರ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲರಿಗೂ ಗೊತ್ತಿದೆ. ಗೋದಾವರಿ ನದಿ ಇದೆ. ಗೋದಾವರಿ ನದಿ ಅಂತಂದರೆ ನಮ್ಮ ದೇಶದಲ್ಲಿ ತುಂಬ ಒಂದು ದೊಡ್ಡ ನದಿಗಳಲ್ಲಿ ಅದೊಂದು ಗೋದಾವರಿ ನದಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಹುಟ್ಟುತ್ತೆ, ಅಲ್ಲಿಂದ ಆಂಧ್ರದಲ್ಲಿ ಒಂದು ಕಡೆ ಸಮುದ್ರದಲ್ಲಿ ಹೋಗಿ ಸೇರುತ್ತೆ. ಈ ಗೋದಾವರಿ ನದಿ ಅನ್ನೋದೇನಿದೆಯೋ ಅದರ ಒಂದು ಕಥೆ, ಆ ಗೋದಾವರಿ ನದಿ ಹುಟ್ಟಲಿಕ್ಕೆ ಮೂಲವಾದಂತಹ ಒಂದು ಕಥೆ ಇದೆ. ಆ ಕಥೆಯನ್ನು ನಾವು ತಿಳ್ಕೊಂಡಾಗ ಆ ಗೋಹತ್ಯೆ ಅನ್ನೋದು ಎಷ್ಟು ದೊಡ್ಡ ಪಾಪ ಅನ್ನೋದು ನಮಗೆ ಗೊತ್ತಾಗುತ್ತೆ. ಏನು ಅಂತಂದರೆ ಒಂದು ಸಲ ಏನಾಯಿತು ಅಂತಂದರೆ ಅನೇಕ ವರ್ಷಗಳ ಕಾಲ, ಅಂದರೆ 12 ವರ್ಷಗಳ ಕಾಲ, ಒಂದು ಕಾಲದಲ್ಲಿ ನಮ್ಮ ಪುರಾಣಗಳು ನಮಗೆ ಹೇಳ್ತಾ ಇವೆ. ಏನು ಅಂತಂದರೆ ಒಂದು ಸಲ 12 ವರ್ಷಗಳ ಕಾಲ ಮಳೆನೇ ಆಗಲಿಲ್ಲ. ಎಲ್ಲ ಕಡೆನೂ ಬರಗಾಲ, ಅತ್ಯಂತ ಭೀಕರವಾದಂತಹ ಒಂದು ಬರಗಾಲ ಬಂದಿತ್ತು. ಎಲ್ಲೂ ಸಹ ಒಂದೇ ಒಂದು ಹನಿ ನೀರಿಲ್ಲ. ಮನುಷ್ಯರು, ಪ್ರಾಣಿಗಳು ಎಲ್ಲರಿಗೂ ಸಹ ತುಂಬ ತೊಂದರೆ ಆಗ್ತಾ ಇತ್ತು. ಜೀವನವೇ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಬಂದಾಗ ಇನ್ನು ಎಲ್ಲಿಗೆ ಹೋಗೋದು? ಎಲ್ಲ ಪ್ರಾಣಿಗಳು ಎಲ್ಲರೂ ಸಹ ಸತ್ತು ಹೋಗ್ತಾ ಇದ್ರು. ಅಂತಹ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಎಲ್ರಿಗೂ. ಆ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಗೌತಮ ಮಹರ್ಷಿಗಳು ಅವರು ಮಹಾ ತಪಶಾಲಿಗಳು, ಅಖಂಡವಾದಂತಹ ತಪಸ್ಸಂಪತ್ತಿ ಉಳ್ಳವರು. ಆ ಗೌತಮ ಮಹರ್ಷಿಗಳು ಏನು ಮಾಡಿದರು ಅಂತಂದರೆ ಎಲ್ಲೂ ಸಹ ನೀರಿಲ್ಲ, ಮಳೆ ಇಲ್ಲ, ಏನೂ ಇಲ್ಲ, ಬೆಳೆ ಇಲ್ಲ, ಏನೂ ಇಲ್ಲ. ಆದರೆ ಅಂತಹ ಒಂದು ಪರಿಸ್ಥಿತಿಯಲ್ಲೂ ಸಹ ಅವರ ಹತ್ರ ಇದ್ದಂತಹ ಒಂದು ತಪಶಕ್ತಿ ಏನಿತ್ತೋ ಆ ತಪಶಕ್ತಿಯಿಂದ ಅವರು ಆಹಾರವನ್ನು ಸೃಷ್ಟಿ ಮಾಡಿ, ನೀರನ್ನು ಸೃಷ್ಟಿ ಮಾಡಿ, ವ್ಯವಸಾಯವನ್ನು ಸೃಷ್ಟಿ ಮಾಡಿ, ಆ ತಪಶಕ್ತಿಯಿಂದ ಚೆನ್ನಾಗಿ ವ್ಯವಸಾಯವನ್ನು ಮಾಡಿ ಅದರಲ್ಲಿ ಬಂದಿರುವಂತಹ ಆಹಾರವನ್ನೆಲ್ಲ ಎಲ್ಲ ಜನರನ್ನು ಅವರ ಆಶ್ರಮಕ್ಕೆ ಕರೆದು ಅವರೆಲ್ಲರಿಗೂ ಸಹ ಅನ್ನದಾನವನ್ನು ಮಾಡ್ತಾ ಇದ್ರು. ಇದು ನಡೀತಾ ಇತ್ತು. ಅಷ್ಟನ್ನು ಅವರು ತಮ್ಮ ತಪಶಕ್ತಿಯಿಂದಲೇ ಆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ಎಲ್ಲರಿಗೂ ಸಹ ಇರುವಂತಹ ಏಕೈಕ ಮಾರ್ಗ ಅಂದರೆ ಗೌತಮ ಮಹರ್ಷಿಗಳ ಆಶ್ರಮ. ಎಲ್ಲರೂ ಸಹ ಅಲ್ಲಿಗೆ ಹೋಗ್ತಾ ಇದ್ರು. ಸರಿ, ಇಂತಹ ಜಾಗಕ್ಕೆ ಹೋದರೆ, ಅವರ ಆಶ್ರಮಕ್ಕೆ ಹೋದರೆ ನಮಗೆ ಎಷ್ಟು ಜನ ಬಂದರೂ ಸಹ ಪರವಾಗಿಲ್ಲ, ಒಂದು ಅಕ್ಷಯ ಪಾತ್ರ ಇದ್ದ ಹಾಗೆ ಎಲ್ಲರಿಗೂ ಸಹ ಅವರು ಆಹಾರವನ್ನು ಕೊಡ್ತಾನೇ ಇದ್ದಾರೆ. ಅಂತಹ ಒಂದು ತಪಶಕ್ತಿ ಅವರದು ಅಂಥೇಳಿ ಎಲ್ಲರೂ ಸಹ ಅಲ್ಲಿಗೆ ಬರ್ತಾ ಇದ್ರು. ಅವರೂ ಸಹ ಎಷ್ಟೇ ಜನ ಆಶ್ರಮಕ್ಕೆ ಬಂದರೂ ಸಹ ಅವರೆಲ್ಲರಿಗೂ ಸಹ ಆಹಾರವನ್ನು ಕೊಡ್ತಾ ಇದ್ರು. ತುಂಬ ಜನ ಅವರು ಗೌತಮ ಮಹರ್ಷಿಗಳಿಂದ ಆಹಾರವನ್ನು ಪಡೆದು ಅವರೆಲ್ಲರೂ ಸಹ ಅವರಿಂದ ಉಪಕಾರವನ್ನು ಪಡೆದವರಾಗಿದ್ದಾರೆ ಜನರೆಲ್ಲ. ಇದರಿಂದ ಗೌತಮ ಮಹರ್ಷಿಗಳಿಗೆ ಬಹುದೊಡ್ಡ ಹೆಸರು ಬಂತು. ಯಾಕಂದರೆ ಇಂತಹ ಒಂದು ಸಂದರ್ಭದಲ್ಲಿ ಬೇರೆ ಎಲ್ಲೂ ಆಹಾರವೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರು ತಮ್ಮ ತಪಶಕ್ತಿಯಿಂದ ಎಲ್ಲರಿಗೂ ಸಹ ಆಹಾರವನ್ನು ಕೊಟ್ಟು ಎಲ್ಲರನ್ನೂ ಬದುಕಿಸಿದ್ದಾರೆ, ಎಲ್ಲರಿಗೂ ಜೀವನವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಅಖಂಡವಾದಂತಹ ಕೀರ್ತಿ ಗೌತಮ ಮಹರ್ಷಿಗಳಿಗೆ ಬಂತು. ಆಮೇಲೆ ಕ್ರಮೇಣ ಆ ಬರಗಾಲ ಎಲ್ಲ ಕಡಿಮೆ ಆಯಿತು, ಮತ್ತೆಲ್ಲ ಮಳೆ ಎಲ್ಲ ಬರಲಿಕ್ಕೆ ಶುರುವಾಯಿತು, ಪರಿಸ್ಥಿತಿ ಚೆನ್ನಾಗಾಗಲಿಕ್ಕೆ ಶುರುವಾಯಿತು. ಈ ಪರಿಸ್ಥಿತಿ ಚೆನ್ನಾಗಾಗ್ತಾ ಇತ್ತು, ಜನರ ಮನಸ್ಥಿತಿನೂ ಬದಲಾಗಲಿಕ್ಕೆ ಶುರುವಾಯಿತು. ಏನು ಬದಲಾಗಲಿಕ್ಕೆ ಶುರುವಾಯಿತು ಅಂತಂದರೆ, ಈ ಬರಗಾಲ ಬಂದಿರುವ ಸಂದರ್ಭದಲ್ಲಿ ಗೌತಮ ಮಹರ್ಷಿಗಳು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ಪಡ್ಕೊಂಡು ಬಿಟ್ಟಿದ್ದಾರೆ. ಏನಾದರೂ ಆ ಹೆಸರನ್ನು ನೋಡಿ ಎಲ್ರಿಗೂ ಈರ್ಷ್ಯೆ ಬರಲಿಕ್ಕೆ ಶುರುವಾಯಿತು. ಮೊದಲು ಇವರೆಲ್ಲ ಅವರ ಹತ್ರನೇ ಆಹಾರ ಪಡೆದವರು, ಕಷ್ಟ ಕಾಲದಲ್ಲಿ ಅವರ ಹತ್ರನೇ ಉಪಕಾರ ಪಡೆದವರು. ಆಮೇಲೆಲ್ಲ ಸರಿಯಾಯಿತು ಅಂತಂದ ಮೇಲೆ ಮನುಷ್ಯನ ಸ್ವಭಾವ ಈಗಲೂ ಆ ಥರದವ್ರನ್ನ ಬೇಕಾದಷ್ಟು ಜನ ನೋಡ್ತಾನೆ ಇರ್ತೀವಿ ನಾವು. ಎಲ್ಲ ಸರಿಯಾಗಿದೆ ಅಂದ ತಕ್ಷಣ ಮತ್ತೆ ಅವರೊಳಗಿರುವಂಥ ಈ ಕಾಮಕ್ರೋಧಾದಿಗಳೆಲ್ಲ ಹೊರಗೆ ಬಂದು ಇವರಿಗೆ ಒಳ್ಳೆ ಹೆಸರು ಬಂದುಬಿಡ್ತಲ್ವ, ಎಲ್ಲಿ ಹೋದರೂ ಇವ್ರ ಬಗ್ಗೆನೇ ಮಾತಾಡ್ತಿದ್ದಾರೆ, ಇವರನ್ನೇ ಪ್ರಶಂಸೆ ಮಾಡ್ತಿದ್ದಾರೆ. ಇಷ್ಟೊಂದು ಒಳ್ಳೆ ಹೆಸರು ಇವರಿಗೆ ಬಂದುಬಿಡ್ತು, ಏನಾದರೂ ಮಾಡಿ ಈ ಹೆಸರನ್ನು ಕೆಡಿಸ್ಬೇಕು ಅಂಥೇಳಿ ಒಂದಿಷ್ಟು ಜನ ಯೋಚನೆ ಮಾಡಿ ಶುರು ಮಾಡಿದರು. ಏನು ಮಾಡಿದರು ಅಂತಂದರೆ ಅವರೆಲ್ಲ ಏನಾದರೂ ಮಾಡಿ ಗೌತಮ ಮಹರ್ಷಿಗಳ ಒಂದು ಕೆಟ್ಟ ಹೆಸರನ್ನು ತರಬೇಕು ಅಂಥೇಳಿ ಏನು ಮಾಡಿದರು ಅಂತ ಕೇಳಿದರೆ, ಒಂದು ಮಾಯೆಯಿಂದ ಒಂದು ಗೋವನ್ನು ಸೃಷ್ಟಿ ಮಾಡಿದರು. ಅದು ಬರೀ ಮಾಯೆಯಿಂದ ಉಂಟಾಗಿರುವಂತಹ ಗೋ ಅಷ್ಟೇ, ಅದು ನಿಜವಾದಂತಹ ಗೋ ಅಲ್ಲ. ಆದರೆ ಒಂದು ಗೋವನ್ನು ಸೃಷ್ಟಿ ಮಾಡಿ ಗೌತಮ ಮಹರ್ಷಿಗಳ ಗದ್ದೆಗೆ ಬಿಟ್ಟಿದ್ರು. ಆ ಗದ್ದೆ ಏನು ಮಾಡಿತು ಅಂತಂದರೆ, ಅಲ್ಲಿ ಗದ್ದೆಯಲ್ಲೆಲ್ಲ ಆ ಗೋವು ಏನು ಮಾಡಿತು ಅಂತಂದರೆ ಗದ್ದೆಯಲ್ಲೆಲ್ಲ ಬಂದು ಮೇಯ್ಲಿಕ್ಕೆ ಶುರು ಮಾಡಿದಾಗ ಗೌತಮ ಮಹರ್ಷಿಗಳು ಬಂದು ನೋಡಿದರು, ಇದು ಯಾವುದೋ ದನ ಇಲ್ಲಿ ಬಂದಿದೆ, ಮೇಯ್ತಾ ಇದೆ ಅಂಥೇಳಿ. ಹಾಗಂತ ಹೇಳಿ ಅದು ಮೇಯ್ತಾ ಇರುವಾಗ ಅದಕ್ಕೆಲ್ಲ ಹೊಡೆಯೋಕ್ಕೆಲ್ಲ ಹೋಗುದಿಲ್ಲ, ಹೊಡಿಬಾರದು. ಹಾಗಾಗಿ ಏನು ಮಾಡಿದರು ಅಂತಂದರೆ, ಸುಮ್ಮನೆ ಒಂದು ಕೈಯಲ್ಲಿ ಒಂದು ದರ್ಭೆಯನ್ನು, ಬರೀ ಒಂದು ದರ್ಭೆ, ಆ ಹುಲ್ಲು ಕಡ್ಡಿ ಒಂದು ದರ್ಭೆಯನ್ನು ಅದನ್ನು ಕೈಯಲ್ಲಿ ಹಿಡಿದು ಒಂದು ಸಲ ಗೋವಿಗೆ ಹೀಗೆ ತಾಗಿಸಿ ಅದನ್ನು ಓಡಿಸಬೇಕು ಅಂತ ಸ್ವಲ್ಪ ಪ್ರಯತ್ನ ಮಾಡಿದ್ರು. ಅಲ್ಲಿಂದ ಪಕ್ಕಕ್ಕೆ ಹೋಗುವಂಗೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ಏನಾಗ್ಬಿಡ್ತು, ವಿಚಿತ್ರವಾಗಿ ಈ ದರ್ಭೆ ಅದಕ್ಕೆ ತಾಗಿದ ತಕ್ಷಣ ಆ ಗೋವು ಸತ್ತು ಹೋಗ್ಬಿಡ್ತು. ತಕ್ಷಣವೇ ಆ ಗೋವು ಸತ್ತೋದು. ಯಾಕಂದರೆ ಅದು ಬಂದಿದ್ದೇ ಅದಕ್ಕೋಸ್ಕರ, ಅದನ್ನಲ್ಲಿ ಬಿಟ್ಟಿರುವಂತಹ ಉದ್ದೇಶ ಅದು. ಮಾಯೆಯಿಂದ ಅದನ್ನು ಸೃಷ್ಟಿ ಮಾಡಿ ಅದನ್ನಲ್ಲಿಗೆ ಬಿಟ್ಟಿದಾಗ ಆ ಗೋವು ಸತ್ತೋಯ್ತು. ತಕ್ಷಣ ಇವರುಗಳೆಲ್ಲ ಏನು ಮಾಡಿಬಿಟ್ರು ಅಂತಂದರೆ, ನೋಡಿ ಗೌತಮ ಮಹರ್ಷಿಗಳು ಗೋಹತ್ಯೆ ಮಾಡಿದ್ದಾರೆ ಅಂಥೇಳಿ ಅವ್ರ ಬಗ್ಗೆ ಎಲ್ಲ ಕಡೆ ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ರು.
ಗೌತಮ ಮಹರ್ಷಿಗಳ ಹತ್ರ ಇನ್ಯಾರೂ ಹೋಗಬಾರದು, ಅವರು ಗೋಹತ್ಯೆ ಮಾಡಿಬಿಟ್ಟಿದ್ದಾರೆ, ಅವರು ಪಾಪಿಗಳಾಗಿಬಿಟ್ಟಿದ್ದಾರೆ, ಅವರು ಇಷ್ಟು ದೊಡ್ಡ ಪಾಪವನ್ನು ಮಾಡಿದ್ದಾರೆ ಅಂಥೇಳಿ ಅವರ ಕೆಟ್ಟ ಹೆಸರನ್ನು, ಅವರಿಗೆ ಈ ಥರ ಒಂದು ಪ್ರಚಾರವನ್ನು ಎಲ್ಲ ಕಡೆನೂ ಮಾಡಲಿಕ್ಕೆ ಶುರು ಮಾಡಿದರು. ಆ ನಂತರ ಗೌತಮ ಮಹರ್ಷಿಗಳು ತುಂಬ ಆಶ್ಚರ್ಯ ಆಯಿತು, ಇದೇನಿದು, ಇದ್ದಕ್ಕಿದ್ದ ಹಾಗೆ ಈ ದನ ಬರುವುದೇನು, ನಾವು ಬರೀ ಹುಲ್ಗಡ್ಡಿಯಲ್ಲಿ ಅದನ್ನು ಮುಟ್ಟಿದ ತಕ್ಷಣ ಅದು ಸತ್ತು ಹೋಗುವುದೇನು, ತಕ್ಷಣ ಇವರುಗಳೆಲ್ಲ ಅದಕ್ಕೆ ಕಾಯ್ತಾ ಇರೋ ಹಾಗೆ ಇವರಿಗೆ ಪ್ರಚಾರ ಮಾಡುವುದೇನು, ಇದೆಲ್ಲ ನೋಡಿದಾಗ ಅವರಿಗೆ ಅನುಮಾನವಾಗಿ ಸ್ವಲ್ಪ ಅವರ ದಿವ್ಯ ದೃಷ್ಟಿಯಿಂದ ಒಂದ್ಸಲಿ ನೋಡಿದ್ರು, ಏನಾಯಿತು ಎಲ್ಲ ಗೊತ್ತಾಯಿತು. ಈ ಹಿಂದೆ ಹಿಡಿದಿರುವಂತಹ ಷಡ್ಯಂತ್ರ ಎಲ್ಲ ಅವ್ರಿಗೆ ಗೊತ್ತಾಗ್ಬಿಡ್ತು. ತಕ್ಷಣ ಅವರೇನು ಮಾಡಿದರು ಅಂತಂದರೆ, ಸರಿ ಆಯಿತು, ಇವರುಗಳೆಲ್ಲ ಏನು ಮಾಡುತ್ತಾರೆ, ವಾಸ್ತವವಾಗಿದು ಇದೆಲ್ಲ ಒಂದು ಷಡ್ಯಂತ್ರ, ಇದು ನಿಜವಾದಂತಹ ಗೋವಲ್ಲ, ಕೇವಲ ಮಾಯೆಯಿಂದ ಸೃಷ್ಟಿಸಲ್ಪಟ್ಟಂತಹ ಒಂದು ಗೋವು. ನನಗೆ ಈ ಥರ ಕೆಟ್ಟ ಹೆಸರು ಬರಲಿಕ್ಕೆ ಈ ಥರ ಮಾಡಿದ್ದಾರೆ ಅನ್ನೋದು ಹೌದು. ವಾಸ್ತವವಾಗಿ ಇದರೊಳಗೆ ಯಾವುದೇ ವಿಧವಂತಹ ತಪ್ಪಿಲ್ಲ, ತಮ್ಮದು ಯಾವುದೇ ವಿಧವಂತಹ ಪಾಪ ಇಲ್ಲ. ಆದರೂ ಸಹ ಅವರೇನು ಮಾಡಿದ್ದಾರೆ ಅಂತಂದರೆ, ನಮ್ಮದು ಇದರೊಳಗೆ ಪಾಪ ಇದೆಯಾ ಇಲ್ವಾ ಅನ್ನೋದು ಬೇರೆ ವಿಷಯ. ಅಂತೂ ಒಂದು ಗೋವು ಬಂದು ನಿಂತಿದೆ, ಅದು ನಮ್ಮಿಂದ ಅದು ಮಾಯೆಯಿಂದ ಸೃಷ್ಟಿಸಲ್ಪಟ್ಟಿದ್ದ ನಿಜವಾದಂತಹ ಗೋವ ಅನ್ನೋದು ಬೇರೆ ವಿಷಯ. ಅಂತೂ ಒಂದು ಗೋವು ನಮ್ಮಿಂದ ಮೃತಪಟ್ಟಿದೆ, ಅದಕ್ಕೆ ನಾನು ಕಾರಣನಾಗಿದ್ದೇನೆ, ಅದು ಮಾಯೇನೇ ಆಗಿರಲಿ, ಆದರೂ ಸಹ ಅದರ ಸಾವಿಗೆ ನಾನು ಕಾರಣನಾಗಿದ್ದೇನೆ ಅಂತಂದರೆ ಇದನ್ನು ನಾನು ಉಪೇಕ್ಷೆ ಮಾಡಬಾರದು, ಖಂಡಿತವಾಗಿಯೂ ಇದಕ್ಕೆ ನಾನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲೇಬೇಕು. ಅಲ್ಲ, ಇದರೊಳಗೆ ಏನು ಪಾಪ ಏನಿಲ್ಲಲ್ವಾ, ಅದು ಬೇಕಂತ ಮಾಡಿದ್ದಾನೆ, ಅದೇ ನಿಜವಾದಂತಹ ಗೋವು ಅಲ್ಲಲ್ವಾ ಅಂತಂದರೆ, ನಿಜವಾದಂತಹ ಗೋವು ಅಲ್ಲದೆ ಇದ್ದರೂ ಅದು ಕೇವಲ ಇದಕ್ಕಾಗಿ ಸೃಷ್ಟಿಸಲ್ಪಟ್ಟಂತಹ ಗೋವೇ ಆಗಿರಲಿ, ಆದರೂ ಸಹ ಅಂಥದ್ದನ್ನು ಆ ಯೋಚನೆ ಅನ್ನೋದು ಬರುವುದೇ ತಪ್ಪು ಮನಸ್ಸಿನಲ್ಲಿ. ಈ ರೀತಿಯಾಗಿ ನಡೆದರೂ ಸಹ ಅದು ತಪ್ಪೇ. ಅಂದರೆ ಆ ಗೋಹತ್ಯೆ ಅನ್ನೋದು ಅಷ್ಟು ಪಾಪವಾಗಿರತಕ್ಕಂತಹ ಕಾರ್ಯ, ಸರ್ವಥೇಪಿ ಅದು ನಡೆಯಬಾರದು. ಅದರಲ್ಲಿ ಈ ರೀತಿಯಾಗಿ ನಡೆದರೂ ಸಹ ಅದು ಸರಿಯಲ್ಲ, ಆದ್ದರಿಂದ ನಾನು ಇದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲೇಬೇಕು ಅಂಥೇಳಿ ಅವರು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರು. ವಿಶೇಷವಾಗಿ ಏನು ಪ್ರಾಯಶ್ಚಿತ್ತ ಮಾಡಿಕೊಂಡ್ರು, ತಪಸ್ಸನ್ನು ಮಾಡಿದ್ದಾರೆ. ಅಖಂಡವಾದಂತಹ ಒಂದು ತಪಸ್ಸನ್ನು ಮಾಡಿ ವಿಶೇಷವಾಗಿ ಆ ಗಂಗೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಗಂಗಾ ನದಿ ಅಂತಂದರೆ ಅತ್ಯಂತ ಪವಿತ್ರವಾದಂತಹ ನದಿ. ಆ ಗಂಗಾ ನದಿಯನ್ನು ಪ್ರಾರ್ಥನೆ ಮಾಡಿದಾಗ ಆ ಗಂಗಾ ನದಿಯೇ ಗೋದಾವರಿ ನದಿಯಾಗಿ ಹುಟ್ಟಿ ಅಲ್ಲಿಂದ ಹರಿತಾ ಬಂದು ಎಲ್ಲಿ ಆ ಮಾಯಾಗೋವಿನ ಹತ್ಯೆ ಅನ್ನುವುದಾಗಿದೆಯೋ, ಆ ಮಾಯಾಗೋವು ಎಲ್ಲಿ ಪ್ರಾಣ ಬಿಟ್ಟಿದೆಯೋ ಆ ಜಾಗದಲ್ಲಿ ಹರಿದು ಅಲ್ಲಿಂದ ಮುಂದಕ್ಕೆ ಹೋದ ತಕ್ಷಣ ಇವರು ಸಹ ಅದರೊಳಗೆ ಆ ಗೋದಾವರಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಆ ಪಾಪವೆಲ್ಲ ಹೋಯಿತು, ಆ ಅಪವಾದವು ಅದೆಲ್ಲವೂ ಸಹ ಅವರಿಗೆ ಬಂದಿದ್ದು ಹೋಯಿತು ಅಂಥೇಳಿ ಆ ಒಂದು ಕಥೆಯನ್ನು ನಾವು ಪುರಾಣದಲ್ಲಿ ನೋಡಬಹುದು. ಅದೇ ಈ ಗೋದಾವರಿ ನದಿ. ಹಾಗಾಗಿ ಅದಕ್ಕೆ ಗೋದಾವರಿ ನದಿ ಎನ್ನುವಂತಹ ಹೆಸರು, ಮತ್ತು ಅದಕ್ಕೆ ಗೌತಮಿ ನದಿ ಅಂತಲೂ ಒಂದು ಹೆಸರಿದೆ. ಗೋದಾವರಿ ನದಿಗೆ ಇನ್ನೊಂದು ಹೆಸರು ಗೌತಮಿ ಅಂತ. ಆ ಗೌತಮಿ ಅನ್ನೋ ಹೆಸರು ಯಾಕೆಂದರೆ ಗೌತಮ ಮಹರ್ಷಿಗಳ ಒಂದು ತಪಸ್ಸಿನಿಂದ ಗಂಗಾ ನದಿಯೇ ಗೋದಾವರಿ ನದಿಯಾಗಿ ಬಂದಿರುವುದರಿಂದ ಅದಕ್ಕೆ ಗೌತಮಿ ಅನ್ನುವಂತಹ ಹೆಸರು ಬಂದಿದೆ ಅನ್ನುವುದನ್ನು ನಾವು ಪುರಾಣಗಳಲ್ಲಿ, ಅನೇಕ ಪುರಾಣಗಳಲ್ಲಿ ಈ ಕಥೆಯನ್ನು ನಾವು, ಈ ಒಂದು ವಿಷಯವನ್ನು ನಾವು ನೋಡಬಹುದಾಗಿದೆ. ಇದನ್ನೆಲ್ಲ ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಒಂದು ಗೋಹತ್ಯೆ ಅನ್ನೋದು ಎಷ್ಟು ಪಾಪ, ಅದು ವಾಸ್ತವ. ಮತ್ತು ಇನ್ನೊಂದೇನು ಅಂತಂದರೆ, ಅಲ್ಲಿ ವಾಸ್ತವವಾಗಿ ನಡೆದಿರುವುದು ಅಲ್ಲ, ಅದೊಂದು ಷಡ್ಯಂತ್ರದಿಂದ ಆಗಿರುವಂತಹದ್ದು. ಆದರೂ ಸಹ ಆ ರೀತಿಯಾಗಿ ನಡೆದರೂ ಸಹ ಅದು ತಪ್ಪೇ ಎಂಬುದಾಗಿ ಗೌತಮ ಮಹರ್ಷಿಗಳು ಭಾವಿಸಿ ಅದಕ್ಕೊಂದು ಪ್ರಾಯಶ್ಚಿತ್ತವನ್ನು ಅವರು ಮಾಡಿಕೊಂಡಿದ್ದಾರೆ. ಅವರು ಏನು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾರೆ ಅದರ ಫಲವಾಗಿ ಇವತ್ತಿನ ದಿವಸ ನಮಗೆ ಇಷ್ಟು ದೊಡ್ಡ ನದಿ ಸಿಕ್ಕಿದೆ. ಆ ನದಿಯಿಂದ ಎಷ್ಟು ಲಕ್ಷ ಕೋಟಿ ಮನುಷ್ಯರು, ಪ್ರಾಣಿಗಳು ಎಲ್ಲದೂ ಜೀವನ ನಡೆಸ್ತಾ ಇವೆ. ಅಂತಹ ಒಂದು ದೊಡ್ಡ ನದಿ ನಮಗೆ ಸಿಕ್ಕಿದೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ಈ ಗೋಹತ್ಯೆ ಅನ್ನೋದು ಮಹಾಪಾಪ ಅನ್ನುವಂಥದ್ದು. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಆ ಗೋವುಗಳ ಹತ್ಯೆಗಳು ಈ ದೇಶದಲ್ಲಿ ನಡೆಯುವುದು ಸಂಪೂರ್ಣವಾಗಿ ನಿಲ್ಲಬೇಕು. ಅದಕ್ಕೆ ಕಠಿಣವಾದಂತಹ ಕಾನೂನಿನ ಒಂದು ವ್ಯವಸ್ಥೆ ಆಗಬೇಕು, ಮತ್ತು ಅದು ಆಚರಣೆಗೂ ಬರಬೇಕು. ಆ ವ್ಯವಸ್ಥೆನೂ ಆಗಬೇಕು, ಆಚರಣೆಗೂ ಬರಬೇಕು. ಅದೆಲ್ಲವೂ ಆದಾಗ ಮಾತ್ರ ವಿಶೇಷವಾಗಿ ಆ ಗೋವುಗಳ ಒಂದು ಸಂರಕ್ಷಣೆಯನ್ನು ಚೆನ್ನಾಗಾಗುತ್ತೆ, ಮತ್ತು ಈ ದೇಶದಲ್ಲಿರುವಂತಹ ಎಲ್ಲ ವಿಧವಾದಂತಹ ತೊಂದರೆಗಳು ಸಹ ಆವಾಗ ಮಾತ್ರವೇ ಪರಿಹಾರ ಆಗುತ್ತೆ. ಇಲ್ಲ ಅಂತಂದರೆ ಒಂದು ಕಡೆ ಗೋವಿನ ಹತ್ಯೆಯೂ ಹಿಂಸೆಯೂ ನಡೀತಾ ಇರುತ್ತೆ ಅಂತಂದರೆ ಆಗ ಜನಗಳು ಸುಖವಾಗಿರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಸಕಲ ದೇವತಾ ಸ್ವರೂಪಿಣಿಯಾಗಿರ್ತಕ್ಕಂತಹ ಆ ಗೋವಿನ ಹತ್ಯೆ ನಡೀತಾ ಇದೆ, ಹಿಂಸೆಯು ನಡೀತಾ ಇದೆ ಅಂತಂದರೆ ಆವಾಗ ಜನರು ಯಾರು ಸಹ ಸುಖವಾಗಿರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ರೀತಿಯ ಕಷ್ಟಗಳು ಅನ್ನೋದು ದೇಶದಲ್ಲಿ ಬರ್ತಾನೇ ಇರುತ್ತೆ. ಆದ್ದರಿಂದ ಆ ಒಂದು ವ್ಯವಸ್ಥೆ ಅನ್ನೋದು ಸಹ ಅತ್ಯಂತ ಶೀಘ್ರವಾಗಿ ಆಗಬೇಕಾಗಿದೆ. ಇದಕ್ಕಾಗಿ ಎಲ್ಲ ಜನರು ಸಹ ಸಂಕಲ್ಪವನ್ನು ಮಾಡಬೇಕು, ಎಲ್ಲ ಜನರು ಸಹ ಇಂತಹ ಒಂದು ಕಾರ್ಯದಲ್ಲಿ ಭಾಗವನ್ನು ವಹಿಸಬೇಕು. ಖಂಡಿತವಾಗಿಯೂ ಈ ಒಂದು ಕಾರ್ಯವು ವಿಶೇಷವಾಗಿ ನಡೀಬೇಕು. ಮತ್ತು
ಇನ್ನೊಂದೇನು ಅಂತಂದರೆ, ಈ ಗೋವಿಗೆ ನಮ್ಮ ದೇಶದಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನ ಸಿಗಬೇಕು. ರಾಷ್ಟ್ರೀಯವಾದಂತಹ ಪ್ರಾಣಿ ಅನ್ನುವ ರೀತಿಯಲ್ಲಿ ಗೋವಿನ ಘೋಷಣೆ ಅನ್ನೋದಾಗಬೇಕು. ಅಲ್ಲೂ ಮತ್ತೆ ಪ್ರಾಣಿ ಅಂತಂದರೆ ಬರೀ ಒಂದು ಪ್ರಾಣಿಯಾಗಿ ನಾವು ನೋಡೋ ಹಾಗಿಲ್ಲ, ಅದೊಂದು ತಾಯಿಯನ್ನಾಗಿ ನೋಡಬೇಕು. ಆ ರೀತಿಯಾದಂತಹ ಒಂದು ದೃಷ್ಟಿಯಲ್ಲಿ ಗೋವಿಗೆ ಸರ್ವೋಚ್ಚವಾದಂತಹ ಒಂದು ಸ್ಥಾನವು ಈ ದೇಶದಲ್ಲಿ ಸಿಗಬೇಕು. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಒಂದು ರಾಷ್ಟ್ರೀಯ ಪ್ರಾಣಿ ಅಂತಂದರೆ, ಇದು ಜಾತೀಯವಾದಂತಹ ಒಂದು ಪ್ರಾಣಿ ಅಂತಂದರೆ ಹುಲಿ ಇದೆ. ಇಲ್ಲಿ ಅಂದರೆ ಹುಲಿಯ ಒಂದು ಸಂರಕ್ಷಣೆ, ಹುಲಿಗಳು ನಮ್ಮ ದೇಶದಲ್ಲಿ ವಿಶೇಷವಾಗಿವೆ, ಅಲ್ಲಲ್ಲಿ ಕಾಡುಗಳಲ್ಲಿವೆ. ಹುಲಿಗಳ ಒಂದು ಸಂರಕ್ಷಣೆಯನ್ನು ಮಾಡಬೇಕು, ಒಂದು ಅಪರೂಪವಾದಂತಹ ಒಂದು ಪ್ರಾಣಿಯಾಗಿ ಅದರ ಸಂರಕ್ಷಣೆ ಇತ್ಯಾದಿಗಳಿಗೆಲ್ಲ ಅದಕ್ಕೆಲ್ಲ ಒಂದು ವ್ಯವಸ್ಥೆಗಳಿದೆ. ಅದೆಲ್ಲ ಹೌದು, ಅದೆಲ್ಲ ಆಗಲಿ, ಅದಕ್ಕೂ ಬೇರೆ ರೀತಿಯಾದಂತಹ ಒಂದು ವ್ಯವಸ್ಥೆ ಆಗಲಿ. ಆದರೆ ರಾಷ್ಟ್ರೀಯವಾದಂತಹ ಒಂದು ಪ್ರಾಣಿ, ರಾಷ್ಟ್ರೀಯವಾದಂತಹ ಒಂದು ತಾಯಿಯಾಗಿ ಈ ಒಂದು ಗೋವಿನ ಒಂದು ಘೋಷಣೆ ಅನ್ನೋದು ವಿಶೇಷವಾಗಿ ಆಗಬೇಕು. ಅದಕ್ಕಾಗಿಯೂ ಸಹ ಒಂದು ಪ್ರಯತ್ನ ಅನ್ನೋದು, ಜನರೆಲ್ಲರೂ ಸಹ ಅದಕ್ಕಾಗಿಯೂ ಸಹ ಒಂದು ಪ್ರಯತ್ನವನ್ನು ವಿಶೇಷವಾಗಿ ಮಾಡಬೇಕು. ನಾವು ಈ ಹಿಂದೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇರುವಾಗ ಅಲ್ಲಿಗೆ ಹೋದಾಗ ಇದಕ್ಕಾಗಿಯೇ ಒಂದು ಕಾರ್ಯಕ್ರಮವನ್ನು ಸಹ ನಾವಲ್ಲಿ ಮಾಡಿದ್ದೀವಿ. ಅಲ್ಲಿ ಅನೇಕ ಜನರು ಸಹ ಅಲ್ಲಿಗೆ ಬಂದಿದ್ದರು. ಆವಾಗಿನ ಒಂದು ಸಂದರ್ಭದಲ್ಲೂ ಸಹ ಇದಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಸಹ ಮಾಡಿದ್ದೀವಿ. ಆಗ ನಮ್ಮ ಜೊತೆಗೆ ಅಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬದ್ರಿ ಪೀಠದ, ಜ್ಯೋತಿಷ್ ಪೀಠದ ಅಧಿಪತಿಗಳು ಇದ್ದರು ಮತ್ತು ದ್ವಾರಕಾ ಪೀಠದ ಅಧಿಪತಿಗಳು ಸಹ ಆ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದರು. ಅಲ್ಲೊಂದು ಕಾರ್ಯಕ್ರಮವೂ ಸಹ ಇದಕ್ಕೋಸ್ಕರ ಆಯಿತು. ಹಾಗಾಗಿ ಇದು ಎಲ್ಲ ಕಡೆಯೂ ಸಹ ವಿಶೇಷವಾಗಿ ನಡೀಬೇಕು. ಎಲ್ಲರೂ ಸಹ ಇದರ ಬಗ್ಗೆ ಯೋಚನೆ ಮಾಡಬೇಕು. ಆದರೆ ಏನು ಅಂತಂದರೆ, ಇಷ್ಟೆಲ್ಲ ಗೋಹತ್ಯೆಗಳು ನಡೀತಾ ಇದ್ದರೂ ಸಹ ಈ ಪ್ರಾಣಿ ಪ್ರೇಮಿಗಳು ಅಂತ ಒಂದಿಷ್ಟು ಜನ ಇದ್ದಾರೆ ಲೋಕದಲ್ಲಿ, ದೇಶದಲ್ಲಿ ಒಂದಿಷ್ಟು ಜನ ಇದ್ದಾರೆ. ಅವರಿಗೆಲ್ಲರಿಗೂ ಸಹ ಇದು ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋದು ಮಾತ್ರ ಗೊತ್ತಾಗುವುದಿಲ್ಲ. ಅಂದರೆ ಇತ್ತೀಚೆಗೆ ಕೆಲವರು ತುಂಬ ಜನ ಕೇಳಿರ್ಬೋದು, ನಾಯಿ ಪ್ರೇಮಿಗಳು ತುಂಬ ಜನ ಇದ್ದಾರೆ. ನಾಯಿ ಪ್ರೇಮಿಗಳು ಅಂತ ಮಾತ್ರವೇ ನಾನು ಹೇಳ್ತೇನೆ, ಅವರನ್ನು ಪ್ರಾಣಿ ಪ್ರೇಮಿಗಳು ಅಂತ ಹೇಳೋಕ್ಕಾಗೋದಿಲ್ಲ. ನಾಯಿ ಪ್ರೇಮಿಗಳು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ನಾಯಿಗಳಿಗೆ ತೊಂದರೆ ಆದಾಗ ಮಾತ್ರ ಅವರು ಮಾತಾಡ್ತಾರೆ. ಪ್ರಾಣಿ ಪ್ರೇಮಿಗಳು ಅಂತಂದರೆ ಪ್ರಾಣಿಗಳಿಗೆ ತೊಂದರೆ ಆದಾಗ ಮಾತಾಡಬೇಕು. ಆದರೆ ನಾವು ನೋಡಿದಂಥವರು ಅವರು ನಾಯಿಗಳಿಗೆ ತೊಂದರೆ ಆದಾಗ ಮಾತ್ರ ಮಾತಾಡಿದರು. ಆಮೇಲೆ ಗೋವುಗಳೆಲ್ಲ ಎಷ್ಟೆಲ್ಲ ತೊಂದರೆಗಳಾದರೂ ಸಹ ಅವರು ಯಾರೂ ಸಹ ಏನು ಮಾತಾಡೋದು, ಇಂಥವರಿಂದ ನಮಗೇನು ಪ್ರಯೋಜನ ಉಂಟಾಗುವುದಿಲ್ಲ, ಅಂಥವರಿಂದ ನಮಗೇನು ಪ್ರಯೋಜನ ಇಲ್ಲ. ಆದ್ದರಿಂದ ಈ ಗೋವುಗಳ ಒಂದು ಸಂರಕ್ಷಣೆ ಬಗ್ಗೆ ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಚಿಂತನೆಯನ್ನು ಮಾಡಬೇಕು. ಖಂಡಿತವಾಗಿಯೂ ಎಲ್ಲರೂ ಸಹ ಇದು ಆಚರಣೆಗೆ ಬರುವುದಕ್ಕೋಸ್ಕರ ಎಲ್ಲರೂ ಸಹ ಪ್ರಯತ್ನವನ್ನು ಮಾಡಬೇಕು, ಕಟಿಬದ್ಧರಾಗಬೇಕು. ಇವಾಗಲೇ ತುಂಬ ಜನ, ಈಗ ನಾವು ಇಲ್ಲೇ ಉದಾಹರಣೆಗೆ ಅವರೇ ಮಾತಾಡ್ತಾ ಹೇಳಿದರೆ, ಇಲ್ಲಿ ಗೋಶಾಲೆಗಳಿವೆ. ಇನ್ನು ಅನೇಕ ಕಡೆಗಳಲ್ಲಿ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಗೋಶಾಲೆಗಳಿವೆ. ಆ ಗೋಶಾಲೆಗಳನ್ನು ಯಾರು ನಡೆಸ್ತಾ ಇದ್ದಾರೋ ಅವರೆಲ್ಲ ಏನು ಅಷ್ಟು ಸುಲಭವಾಗಿ, ಏನೋ ಅನಾಯಾಸವಾಗಿ ಅವುಗಳನ್ನೇನು ನಡೆಸ್ತಾ ಇಲ್ಲ. ನೋಡಿದಾಗ ನಿಮ್ಗೆ ಅನಿಸುತ್ತೆ ಏನೋ ಗೋಶಾಲೆ ಇದೆ, ಗೋವುಗಳಿದೆ, ಚೆನ್ನಾಗಿದೆ, ಅದಕ್ಕೆಲ್ಲ ಆಹಾರ ಕೊಡ್ತಿದ್ದಾರೆ, ಎಲ್ಲ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಈ ಗೋಶಾಲೆಗಳನ್ನು ಯಾರು ನಡೆಸ್ತಾರೋ ಅವರು ಪಡುವಂತಹ ಒಂದು ಪರಿಶ್ರಮ ಏನಿದೆಯೋ ಅದರ ಬಗ್ಗೆ ನಮಗೆ ಗೊತ್ತುಂಟು. ನಾವು ಅದನ್ನು ನೋಡಿದ್ದೇವೆ. ಯಾಕೆ ಅಂತಂದರೆ ಅದು ಅಷ್ಟು ಸುಲಭವಾಗಿ ಆಗುವಂತಹ ಕೆಲಸ ಅಲ್ಲ. ಅದರೊಳಗೂ ಪುನಃ ಏನೋ ಲಾಭಕ್ಕೋಸ್ಕರ ಗೋಶಾಲೆಯನ್ನು ನಡೆಸುವುದಂದರೆ ಅದು ಬೇರೆ ವಿಷಯ. ನಾವು ಲಾಭಕ್ಕೋಸ್ಕರ ಮಾತ್ರ, ಲಾಭ ಇದೆ ಮಾತ್ರ ಗೋವುಗಳ ಸಂರಕ್ಷಣೆ ಮಾಡ್ತೀವಿ, ಇಲ್ಲದೆ ಹೋದರೆ ಮಾಡುವುದಿಲ್ಲ ಅನ್ನುವಂತಹ ಗೋಶಾಲೆಗಳು ಕೆಲವಿವೆ. ಅದನ್ನು ನಡೆಸುವುದಾದರೂ ಪರವಾಗಿಲ್ಲ. ಆದರೆ ಗೋವಿನ ರಕ್ಷಣೆಯೇ ಪ್ರಧಾನವಾದ ಉದ್ದೇಶ, ಇದರೊಳಗೆ ಲಾಭ ಅಲ್ಲ ಅನ್ನುವಂತಹ ದೃಷ್ಟಿಯಿಂದ ಏನಾದರೂ ಅದರೊಳಗೆ ಲಾಭವಿದ್ದರೂ ಸಹ ಅದು ನಮಗಲ್ಲ, ಪುನಃ ಗೋವುಗಳಿಗೆ ಅನ್ನುವಂತಹ ಉದ್ದೇಶದಿಂದ ಗೋಶಾಲೆಗಳನ್ನು ನಡೆಸ್ತಾ ಇರತಕ್ಕಂಥವರು ಅನೇಕ ಜನ ಇದ್ದೇ ಇದ್ದಾರೆ. ಅವರು ನಡೆಸ್ತಾ ಇರತಕ್ಕಂಥ ಆ ಗೋಶಾಲೆಗಳ ಹಿಂದಿನ ಒಂದು ಪರಿಶ್ರಮ ಏನು ಅನ್ನೋದು ನಮಗೆ ಗೊತ್ತಿದೆ, ನಾವು ನೋಡಿದ್ದೇವೆ, ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಯಾಕೆ ಅಂತಂದರೆ ಅಲ್ಲಿರುವಂತಹ ಗೋವುಗಳು, ಆ ಗೋವುಗಳಿಗೆಲ್ಲ ಪ್ರತಿನಿತ್ಯ ಆಹಾರವನ್ನು ಕೊಡುವುದಕ್ಕೋಸ್ಕರ, ಅದಕ್ಕೆಲ್ಲದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಬೇಕು ಅಂತಂದರೆ ಅದು ಹಿಂದೆ ಎಷ್ಟು ಪರಿಶ್ರಮ ಇದೆ ಅನ್ನುವುದನ್ನು ಅಲ್ಲಿಗೆ ಹೋಗಿ ಆ ಒಂದು ಕಾರ್ಯದಲ್ಲಿ ನೀವು ಭಾಗಿಗಳಾದಾಗ ಮಾತ್ರವೇ ನಿಮಗೆ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಅದು ಗೊತ್ತಾಗುವುದಿಲ್ಲ. ಆದ್ದರಿಂದ ಅಷ್ಟೆಲ್ಲ ಪರಿಶ್ರಮ ಪಟ್ಟು ಆ ಗೋವುಗಳನ್ನು ಆ ಗೋಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಮತ್ತು ಗೋವುಗಳನ್ನು ಅನೇಕ ಸಂದರ್ಭಗಳಲ್ಲಿ ಗೋವಧಕ್ಕೋಸ್ಕರ ಈ ಕಸಾಯಿಖಾನೆಗಳಿಗೆಲ್ಲ ಗೋವುಗಳನ್ನು ತಗೊಂಡು ಹೋಗ್ತಾ ಇರುವಾಗ ಅದನ್ನು ತಿಳ್ಕೊಂಡು ಅದನ್ನು ತಡೆದು, ಅಂತಹ ಒಂದು ಸಂದರ್ಭದಲ್ಲಿ ಅದು ಹೇಗಿರುತ್ತೆ ಅಂತಂದರೆ ಪ್ರಾಣಕ್ಕೆ ತುಂಬ ತೊಂದರೆ ಆಗ್ಬೋದು. ಆ ರೀತಿಯಂತಹ ಒಂದು ಕಾರ್ಯ ಅದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಅಂಥವ್ರನ್ನೂ ಸಹ ತುಂಬ ಜನರನ್ನು ನಾವು ನೋಡಿದ್ದೀವಿ. ಆ ಗೋವಿನ ಮೇಲೆ ಒಂದು ಭಕ್ತಿ, ಒಂದು ಅಭಿಮಾನ, ನಮ್ಮ ಒಂದು ಧರ್ಮದ ಮೇಲೆ ಇರ್ತಕ್ಕಂತಹ ಒಂದು ಅಭಿಮಾನದಿಂದ ಇವತ್ತಿನ ದಿವಸ ಅದೆಷ್ಟೋ ಜನ ಗೋ ಸೇವಕರು, ಈ ಹಿಂದೂ ಧರ್ಮದಲ್ಲಿ ಅಖಂಡವಾದಂತಹ ನಿಷ್ಠೆ ಇರತಕ್ಕಂತಹ ಸಜ್ಜನರು
ಆ ಗೋವುಗಳ ಒಂದು ಸಂರಕ್ಷಣೆಗೋಸ್ಕರ ಅನೇಕ ಸಂದರ್ಭಗಳಲ್ಲಿ ತಮ್ಮ ಪ್ರಾಣವನ್ನು ಸಹ ಪಣಕ್ಕಿಟ್ಟು ಗೋವುಗಳ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ತುಂಬ ಎಷ್ಟು ಜನರಿಗೆ ಗೊತ್ತಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ನಾವು ಹೇಳಬೇಕು ಅನ್ನೋ ಒಂದಕ್ಕೋಸ್ಕರ ಇವತ್ತು ನಾವು ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಇಂಥ ಒಂದು ಸಂದರ್ಭ ಇಷ್ಟು ಜನ ಇರುವುದರಿಂದ ಇದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ನಾವು ಇದನ್ನು ಹೇಳ್ತಾ ಇದ್ದೀವಿ. ಯಾಕೆಂತಂದರೆ ಕೆಲವೊಂದು ಸಲ ಆ ಗೋವುಗಳನ್ನು ಯಾರು ಸಾಗಣೆ ಮಾಡ್ತಿರ್ತಾರೋ ಅವ್ರ ಜೊತೆಗೆ ಅವರಿಂದ ಆ ಗೋವುಗಳನ್ನು ಬಿಡಿಸಿ ತರುವುದು ಅಂತಂದರೆ ಅದಷ್ಟು ಸುಲಭವಂತಹ ವಿಷಯ ಅಲ್ಲ. ಯಾಕಂದರೆ ಅವ್ರಗಳಿಗೂ ಗೊತ್ತಿದೆ ನಾವು ಇದನ್ನು ತೊಗೊಂಡು ಹೋಗ್ತಾ ಇರುವ ಯಾರೊಬ್ಬರು ಬರ್ತಾರೆ, ಇದನ್ನು ಹಿಡಿಯಕ್ಕೆ ಬರ್ತಾರೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಅದರಿಂದ ಅವ್ರ ಜೊತೆ ಜಗಳ ಮಾಡಲಿಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ಅವರು ತಯಾರಾಗಿರ್ತಾರೆ. ಹಾಗಾಗಿ ಅಂಥವ್ರ ಜೊತೆಗೆ ಒಂದು ಯುದ್ಧವನ್ನೇ ಮಾಡಬೇಕು. ಒಂದು ಯುದ್ಧವನ್ನೇ ಮಾಡಿ ಆ ಗೋವುಗಳನ್ನು ಸಂರಕ್ಷಣೆ ಮಾಡಿ ತರುವಂತಹ ಒಂದು ಕೆಲಸವನ್ನು ಮಾಡುವವರು ಇದ್ದಾರೆ. ಹಾಗಾಗಿ ಇದು ಎಲ್ಲರಿಗೂ ಸಹ ಗೊತ್ತಾಗಬೇಕು. ಇಂತಹ ಒಂದು ಕಾರ್ಯವು ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಾಗಬೇಕು. ಮತ್ತು ಇನ್ನೊಂದು ವಿಷಯ ಏನು, ಆ ಗೋವುಗಳನ್ನು ಕಷ್ಟಪಟ್ಟು ಅಲ್ಲಿಂದ ತಂದ ಮೇಲೆ ಮುಂದಿನ ಪ್ರಶ್ನೆ ಏನು ಅಂತಂದರೆ ಇವುಗಳ ಪಾಲನೆ ಹೇಗೆ ಅಂತಹದ್ದನ್ನು ಗೋಶಾಲೆಗಳಿಗೆ, ಈಗ ನಾನು ಹೇಳಿದಂತೆ ಗೋ ರಕ್ಷಣೆಯ ಪ್ರಧಾನವಾದಂತಹ ಉದ್ದೇಶವನ್ನಾಗಿಟ್ಟುಕೊಂಡು ಯಾರು ಗೋಶಾಲೆಗಳನ್ನು ನಡೆಸ್ತಾ ಇದ್ದಾರೋ ಅಂತಹ ಗೋಶಾಲೆಗಳಿಗೆ ಈ ಗೋವುಗಳನ್ನು ತಗೊಂಡು ಹೋಗಿ ಅಲ್ಲಿ ಆ ಗೋವುಗಳನ್ನು ಒಪ್ಪಿಸಿದಾಗ ಆ ಗೋಶಾಲೆಯಲ್ಲಿರ್ತಕ್ಕಂಥವರು ಸಹ ತುಂಬ ಒಂದು ಶ್ರದ್ಧೆಯಿಂದ ಆ ಗೋವುಗಳನ್ನು ತಾವು ಸ್ವೀಕರಿಸಿ ತಮ್ಮ ಗೋಶಾಲೆಯಲ್ಲಿ ಇಟ್ಟುಕೊಂಡು ಅದರ ಒಂದು ಸಂರಕ್ಷಣೆ, ಆ ಗೋವುಗಳ ಸಂರಕ್ಷಣೆಯನ್ನು ಸಹ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದೇನು ಅಂತಂದರೆ, ಈಗಾಗಲೇ ಕೆಲವು ವಿಚಾರಗಳನ್ನು ಈಶ್ವರಪ್ಪನವರು ಮಾತಾಡ್ತಾ ಹೇಳಿದ್ದಾರೆ. ಏನು ಅಂತಂದರೆ, ಈ ಗೋವುಗಳನ್ನೆಲ್ಲ ಈ ವಾಹನಗಳಲ್ಲಿ ಸಾಗಣೆ ಮಾಡ್ತಾ ಇರುವಾಗ ಇನ್ನೊಂದು ಕಡೆಗೆ ಬೇರೆ ಕಡೆಗೆ ತೊಗೊಂಡು ಹೋಗ್ತಾ ಇರುವಾಗ ಮತ್ತು ಆ ದನಗಳು ತೊಂದರೆ ಮಾಡಬಾರ್ದು, ಆ ದನಗಳು ಗಲಾಟೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅವುಗಳ ಕಾಲುಗಳನ್ನೆಲ್ಲ ಕಡಿದು, ಅರ್ಧಕ್ಕೆಲ್ಲ ಕಾಲುಗಳನ್ನೆಲ್ಲ ಕಡಿದು ಅದರೊಳಗೆ ಹಾಕಿ ಗಾಡಿಯಲ್ಲಿ ಹಾಕಿ ತೊಗೊಂಡು ಹೋಗ್ತಾ ಇರುವುದು ಇರುತ್ತೆ. ಅದನ್ನು ನೋಡಿದಾಗ ನಿಮಗೆ ಕಾಣುತ್ತೆ. ಅಂತಹ ಗೋವುಗಳು ಇವೆ. ನಾವು ಇಲ್ಲೂ ಅನೇಕ ಗೋಶಾಲೆಗಳಲ್ಲೂ ಇವೆ, ನಮ್ಮ ಶೃಂಗೇರಿಯಲ್ಲೂ ನಮ್ಮ ಗೋಶಾಲೆಯಲ್ಲೂ ಅಂತಹ ಗೋವುಗಳಿವೆ. ಅಂತಹ ಗೋವುಗಳನ್ನು ನಾವು ನೋಡಿ ಅದನ್ನುಗಳನ್ನು ಹಿಡಿದು ನಮ್ಮ ಗೋಶಾಲೆಗೆ ತಂದು ಗೋಶಾಲೆಯಲ್ಲಿ ಇಟ್ಟುಕೊಂಡು ಅವುಗಳ ಒಂದು ಪರಿಪಾಲನೆಯನ್ನು ಚೆನ್ನಾಗಿ ಪೋಷಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಅಂತಹ ಒಂದು ಕಾರ್ಯವೂ ಸಹ ನಡೀತಾ ಇದೆ. ಇದು ಅನೇಕ ಗೋಶಾಲೆಗಳಲ್ಲಿ ನಡೀತಾ ಇರತಕ್ಕಂಥ ಒಂದು ಕೆಲಸ. ಹಾಗಾಗಿ ಈ ಒಂದು ವಿಷಯವನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಇಂತಹ ಒಂದು ಕಾರ್ಯದಲ್ಲಿ ಎಲ್ಲರೂ ಸಹ ಸಹಕಾರವನ್ನು ಮಾಡಬೇಕು. ನೇರವಾಗಿ ನೀವು ಹೋಗಿ ಆ ಕೆಲಸವನ್ನು ಮಾಡ್ತೀರಾ ಇಲ್ವಾ ಅನ್ನೋದು ಬೇರೆ ವಿಷಯ. ಆ ಕೆಲಸವನ್ನು ಎಲ್ಲರೂ ಮಾಡಲಿಕ್ಕಾಗುತ್ತಾ ಇಲ್ವಾ, ಅವರವರ ಜವಾಬ್ದಾರಿಗಳು ಅವರವರ ಕೆಲಸಗಳು ಬೇರೆ ಬೇರೆ ಇರಬಹುದು. ಆದರೆ ಇಂತಹ ಒಂದು ಕಾರ್ಯ ನಡೀತಾ ಇದೆ ಅಂತಂದರೆ ಅದಕ್ಕಾಗಿ ನಮ್ಮಿಂದ ಏನು ಸಾಧ್ಯವಾಗುತ್ತೋ ಖಂಡಿತವಾಗಿಯೂ ಸಹಾಯ ಮಾಡಲಿಕ್ಕೆ ಅವಕಾಶ ಇದ್ದೇ ಇದೆ, ಶಕ್ತಿಯೂ ಇದ್ದೇ ಇದೆ. ಭಗವಂತ ಮನುಷ್ಯನಿಗೆ ಆ ಒಂದು ಶಕ್ತಿಯನ್ನು ಖಂಡಿತ ಕೊಟ್ಟಿದ್ದಾನೆ. ಇವತ್ತಿನ ದಿವಸ ಸಮಾಜದಲ್ಲಿ ಸಂಪತ್ತಿಗೆ ಏನು ಕಡಿಮೆ ಇಲ್ಲ, ಸಂಪತ್ತಿ ಇದ್ದೇ ಇದೆ. ಅವುಗಳಲ್ಲೂ ಗೋವುಗಳ ರಕ್ಷಣೆಗೆ ಬೇಕಾಗಿರುವಂತಹ ಸಂಪತ್ತಿಗಂತೂ ಏನು ಕಡಿಮೆ ಇಲ್ಲ, ಖಂಡಿತವಾಗಿಯೂ ಇದ್ದೇ ಇದೆ. ಯಾಕೆ ಅಂತಂದರೆ ಗೋವುಗಳ ಜೀವನ ಶೈಲಿ ಹಿಂದಿನ ಕಾಲದಲ್ಲೂ ಈಗಿನ ಕಾಲದಲ್ಲೂ ಒಂದೇ ಥರ ಇದೆ. ಮನುಷ್ಯನ ಜೀವನ ಶೈಲಿ ಮಾತ್ರ ಬದಲಾಗಿದೆ. ಹಿಂದಿನ ಕಾಲದಲ್ಲಿ ಮನುಷ್ಯರು ಸಾಧಾರಣವಾದಂಥ ಒಂದು ಮನೆಯಲ್ಲಿ ಸಾಧಾರಣವಾದ ವ್ಯವಸ್ಥೆಗಳಲ್ಲಿ ಇರ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಆಗಲ್ಲ. ದೊಡ್ಡ ಮನೆ ಇದೆ, ದೊಡ್ಡ ವಾಹನಗಳಿವೆ, ವ್ಯವಸ್ಥೆಗಳಿದೆ, ಅದೆಲ್ಲ ಬೆಳೆದಿದೆ. ಇವತ್ತಿನ ದಿವಸ ಒಳ್ಳೆಯದು, ಸಂತೋಷ. ಅದೆಲ್ಲ ಬೆಳೆದರೆ ಸಂತೋಷವೇ, ಅದರೊಳಗೇನು ತಪ್ಪಿಲ್ಲ. ಆದರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಒಂದು ಒಳ್ಳೆ ಸೌಕರ್ಯವಂತವಾದಂತಹ ಜೀವನ ಇದೆ, ಸ್ವಲ್ಪ ಹಣ ಖರ್ಚಾದರೂ ಪರವಾಗಿಲ್ಲ, ಸೌಕರ್ಯವಾದಂತಹ ಒಂದು ಜೀವನವನ್ನು ಎಲ್ಲರೂ ಅನೇಕ ಜನ ನಡೆಸೋರಿದ್ದೇ ಇದ್ದಾರೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವರ ಜೀವನ ಅವರು ಇಷ್ಟ, ಅದು ಬೇರೆ ವಿಷಯ. ಆದರೆ ಸಂಪತ್ತಿ ಇದ್ದೇ ಇದೆ ಮನುಷ್ಯನ ಹತ್ರ. ಸಂಪತ್ತಿ ಇಲ್ಲ, ಅದರಿಂದ ನಾವೇನು ಮಾಡುವುದು ಅಂತ ಹಾಗೆ ಯಾರೂ ಸಹ ಹೇಳಲಿಕ್ಕೆ ಸಾಧ್ಯವಿಲ್ಲ, ಹಾಗೆ ಹೇಳೋ ಹಾಗಿಲ್ಲ. ಸಂಪತ್ತಿ ಅನ್ನೋದು ಸಮಾಜದಲ್ಲಿದ್ದೇ ಇದೆ. ಅದೇ ನಾನು ಹೇಳಿದಾಗೆ, ಯಾರು ಹಿಂದಿಂದ ಗೋವುಗಳನ್ನು ನೋಡ್ಕೊಳ್ತಾ ಇದ್ರು ಅವರ ಹತ್ರ ಈಗ ಸಂಪತ್ತಿ ಇಲ್ಲದೆ ಇರ್ಬೋದು, ನೋಡಿಕೊಳ್ಳುವಂತಹ ಒಂದು ಸಾಧ್ಯತೆ ಅವ್ರಿಗೆ ಇಲ್ಲದೆ ಇರ್ಬೋದು. ಆದರೆ ಸಮಾಜಕ್ಕೇನಾಗಿದೆ, ಸಮಾಜದಲ್ಲಿ ಆ ಒಂದು ಸಂಪತ್ತಿ ಅನ್ನೋದು ಇದ್ದೇ ಇದೆ, ಖಂಡಿತವಾಗಿಯೂ ಅದಿದ್ದೇ ಇದೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ತಿಳ್ಕೊಂಡು ಈ ಒಂದು ಕಾರ್ಯಕ್ಕಾಗಿ ಸಹಾಯವನ್ನು ಮಾಡಲೇಬೇಕು. ಪ್ರತಿಯೊಬ್ಬರೂ ಸಹ ಇದರಲ್ಲಿ ಭಾಗವಹಿಸಬೇಕು. ತದ್ವಾರ ಆ ಒಂದು ಗೋವಿನ ಅನುಗ್ರಹ, ತದ್ವಾರ ಸಮಸ್ತ ದೇವತೆಗಳ ಒಂದು ಅನುಗ್ರಹಕ್ಕೂ ಸಹ ಎಲ್ಲರೂ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಾವು ಹೇಳಬಯಸ್ತಾ ಇದ್ದೇವೆ. ಗೋವಿನಲ್ಲಿ ನಮ್ಮ ಶಾಸ್ತ್ರಗಳು ಹೇಳ್ತಾ ಇವೆ, ಗೋವಿನಲ್ಲಿ ಸಮಸ್ತ ದೇವತೆಗಳು ಇವೆ. ಒಂದೊಂದು ಅಂಗದಲ್ಲೂ ಒಂದೊಂದು ದೇವತೆ ಅನ್ನುವುದಿದೆ. ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಕಥೆ ಇದೆ. ಮಹಾಭಾರತದಲ್ಲೇ ಇನ್ನೊಂದು ಕಥೆ ಬರುತ್ತೆ. ಆ ಗೋವಿನ ಅಂಗಗಳಲ್ಲಿ ಇರತಕ್ಕಂತಹ ಒಂದು ಗೋವಿನ ಅಂಗಗಳಲ್ಲಿ ಒಂದೊಂದು ಸ್ಥಾನದಲ್ಲೂ ಒಂದೊಂದು ದೇವತೆ ಇದೆ. ಗೋವಿಂದ ಬರುವಂತಹ ಕ್ಷೀರ, ದಧಿ ಇತ್ಯಾದಿಗಳು ಇದೆಲ್ಲವೂ ಸಹ ಪಂಚಗವ್ಯ ಎಂಬುದಾಗಿ ನಾವು ಇದನ್ನು ಹೇಳ್ತೀವಿ. ಇದು ಅತ್ಯಂತ ಪವಿತ್ರವಾದಂತಹದ್ದು. ಗೋಮಯ, ಗೋಮೂತ್ರ ಇದೆಲ್ಲ ಅತ್ಯಂತ ಪವಿತ್ರವಾದದ್ದು ಎಂಬುದಾಗಿ ನಮ್ಮ ಶಾಸ್ತ್ರಗಳು ಹೇಳ್ತಾ ಇವೆ. ಇಲ್ಲಿ ಒಂದು ಕಥೆ ಇದೆ ಮಹಾಭಾರತದಲ್ಲಿ. ಮಹಾಭಾರತದಲ್ಲಿ ಆನುಶಾಸನಿಕ ಪರ್ವ ಅಂತ ಒಂದಿದೆ.
ಈ ಆನುಶಾಸನಿಕ ಪರ್ವದಲ್ಲೇ ವಿಶೇಷವಾಗಿ ವಿಷ್ಣು ಸಹಸ್ರನಾಮ, ಎಲ್ಲರೂ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡ್ತೀರಿ. ವಿಷ್ಣು ಸಹಸ್ರನಾಮ ಅನ್ನೋದು ಮಹಾಭಾರತದಲ್ಲಿ ಆನುಶಾಸನಿಕ ಪರ್ವದಲ್ಲಿ ಬರುತ್ತೆ. ವಿಷ್ಣು ಸಹಸ್ರನಾಮ ಮತ್ತು ಶಿವ ಸಹಸ್ರನಾಮ ಅದೆಲ್ಲ ಮಹಾಭಾರತದ ಆನುಶಾಸನಿಕ ಪರ್ವದಲ್ಲಿ ಬರುತ್ತೆ. ಮತ್ತು ಇನ್ನೂ ಅನೇಕ ವಿಧವಾದಂತಹ ವಿಚಾರಗಳು, ಉಪಾಸನೆ, ತತ್ವ ಮೊದಲಾದಂತಹ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ಆ ಆನುಶಾಸನಿಕ ಪರ್ವದಲ್ಲಿ ನೋಡಬಹುದಾಗಿದೆ. ಅಲ್ಲಿ ಸುಮಾರು ಒಂದು 10-15 ಅಧ್ಯಾಯಗಳಲ್ಲಿ ಗೋವುಗಳ ಒಂದು ಮಾಹಾತ್ಮ್ಯದ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಗೋವುಗಳ ಮಹಿಮೆ ಏನು, ಗೋ ಸೇವೆಯನ್ನು ಮಾಡುವುದರ ಒಂದು ಫಲ ಏನು, ಗೋ ಸೇವೆಯನ್ನು ಮಾಡುವುದು ಅನ್ನೋದು ಎಷ್ಟು ಪುಣ್ಯಪ್ರದವಾದಂತಹ ಕಾರ್ಯ, ಗೋವುಗಳ ಒಂದು ಮಹತ್ವ ಏನು ಇತ್ಯಾದಿ ಅನೇಕ ವಿಚಾರಗಳನ್ನು ಅಲ್ಲಿ ಹೇಳಿದ್ದಾರೆ. ಅಲ್ಲಿ ಹೇಳುತ್ತಾ ಇರುವಾಗ ಅಲ್ಲೊಂದು ಕಥೆ ಬರುತ್ತೆ, ಅಲ್ಲೊಂದು ವಿಚಾರ ಬರುತ್ತೆ. ಏನು ಅಂತಂದರೆ, ಒಂದು ಸಲ ಮಹಾಲಕ್ಷ್ಮಿ ಅಮ್ಮನವರು ಅಂತಂದರೆ ಮಹಾಲಕ್ಷ್ಮಿ ಅಮ್ಮನವರಿಂದಲೇ ಸಂಪತ್ತಿ ಅನ್ನೋದು ನಮಗೆ ಸಿಗುತ್ತೆ. ನಮಗೆ ಐಶ್ವರ್ಯ ಸಿಗಬೇಕು ಅಂತಂದ್ರೆ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಬೇಕೇ ಬೇಕು. ಆ ಅನುಗ್ರಹ ಇಲ್ಲ ಅಂತಂದರೆ ನಮಗೆ ಐಶ್ವರ್ಯ ಅನ್ನೋದು ಸಿಕ್ಕೋದಿಲ್ಲ. ಆದ್ದರಿಂದ ಆ ಸಂಪತ್ತಿಗೆ ದೇವತೆ ಮಹಾಲಕ್ಷ್ಮಿ. ಒಂದು ಸಲ ಏನಾಗುತ್ತೆ ಅಂತಂದರೆ ಮಹಾಲಕ್ಷ್ಮಿ ಅಮ್ಮನವರಿಗೆ ಗೊತ್ತಾಗುತ್ತೆ. ಏನು ಅಂತಂದರೆ, ಈ ಗೋವುಗಳಲ್ಲಿ ಒಂದೊಂದು ಅಂಗದಲ್ಲೂ ಒಬ್ಬೊಬ್ಬ ದೇವತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲ ದೇವತೆಗಳು ಒಂದೊಂದು ಅಂಗದಲ್ಲಿದ್ದಾರೆ, ನನಗೆ ಅಲ್ಲೆಲ್ಲೂ ಸ್ಥಾನ ಇಲ್ಲಲ್ವಾ ಅಂಥೇಳಿ ಅಮ್ಮನವ್ರಿಗೆ ಅನಿಸ್ತು. ಹಾಗಾಗಿ ಅಮ್ಮನವ್ರು ಏನು ಮಾಡ್ತಾಳೆ ಅಂತಂದರೆ, ಒಂದು ಗೋವುಗಳೆಲ್ಲ ಕೂತಿರುವಂತಹ ಒಂದು ಜಾಗಕ್ಕೆ ಅಮ್ಮನವರು ಅಲ್ಲಿಗೆ ಹೋಗ್ತಾಳೆ, ಮಹಾಲಕ್ಷ್ಮೀ ದೇವಿ. ಹೋಗಿದಾಗ ಅಮ್ಮನವರ ಆ ಒಂದು ಅದ್ಭುತವಾದಂತಹ ರೂಪವನ್ನು, ಅತ್ಯಂತ ಅದ್ಭುತವಾದಂತಹ ಸೌಂದರ್ಯಯುಕ್ತವಾದಂತಹ ರೂಪವನ್ನು ನೋಡಿ ಆ ಗೋವುಗಳಿಗೆಲ್ಲ ಆಶ್ಚರ್ಯ ಆಗುತ್ತೆ. ಆ ಗೋವುಗಳೆಲ್ಲ ಅಮ್ಮನವರಲ್ಲಿಗೆ ಬಂದ ತಕ್ಷಣ ಎಲ್ಲ ಗೋವುಗಳು ಅಮ್ಮನವರನ್ನೇ ಹಾಗೆ ಒಂಥರ ಸ್ತಬ್ಧವಾಗಿದ್ದು ಅಮ್ಮನವರನ್ನೇ ನೋಡ್ತಾ ಇರ್ತವೆ. ಆ ಗೋವುಗಳೆಲ್ಲ ನೋಡಿ ಸ್ವಲ್ಪ ಹೊತ್ತು ನೋಡಿದ ಮೇಲೆ ಒಂದು ಗೋವು ಕೇಳುತ್ತೆ ಅಮ್ಮನವರನ್ನು, ಯಾರಮ್ಮ ನೀನು, ಏನು ಇಲ್ಲಿಗೆ ಬಂದಿದ್ದು? ನಿನ್ನ ಒಂದು ಸ್ವರೂಪವನ್ನು ನೋಡಿದ್ರೆ ಅತ್ಯಂತ ದಿವ್ಯವಾದಂತಹ ಒಂದು ಸ್ವರೂಪ, ಸಾಧಾರಣವಾದಂತಹ ಸ್ತ್ರೀ ಸ್ವರೂಪ ಅಲ್ಲ, ಇದು ಒಂದು ದೇವತಾ ಸ್ವರೂಪವಾಗಿದೆ ನಿಂದು. ನಿನ್ನ ನೋಡಿದರೆ ನಮಗೆ ಮನಸ್ಸಿಗೆ, ನಮ್ಮ ಕಣ್ಣಿಗೆಲ್ಲ ತುಂಬ ಆಹ್ಲಾದ ಆಗ್ತಾ ಇದೆ. ಇಷ್ಟು ಅದ್ಭುತವಾದಂತಹ ಸ್ವರೂಪದಲ್ಲಿ ನೀನು ಇಲ್ಲಿಗೆ ಬಂದವಳು, ನೀನು ಯಾರು, ಯಾಕೆ ಇಲ್ಲಿಗೆ ಬಂದಿದ್ದು, ಏನು ವಿಷಯ ಅಂತ ಕೇಳ್ತಾವೆ ಆ ದನಗಳು. ಕೇಳಿದಾಗ ಅಮ್ಮನವರು ಹೇಳ್ತಾಳೆ, ನಾನು ಮಹಾಲಕ್ಷ್ಮಿ, ಈ ಜಗತ್ತಿನಲ್ಲಿ ಎಲ್ಲರಿಗೂ ಐಶ್ವರ್ಯವನ್ನು ಕೊಡುವುದು ನಾನೇ. ನನ್ನ ಅನುಗ್ರಹ ಇದ್ದರೆ ಮಾತ್ರ ಯಾರಾದರೂ ಐಶ್ವರ್ಯಶಾಲಿಗಳಾಗುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇಡೀ ಜಗತ್ತಿನಲ್ಲಿ ಸಂಪತ್ತನ್ನು ಕೊಟ್ಟಿರುವುದೇ ನಾನು. ಅಂತಹ ಲಕ್ಷ್ಮೀದೇವಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾಳೆ. ಆಗ ಆ ದನಗಳೆಲ್ಲ, ಆ ಗೋವುಗಳೆಲ್ಲ ಹೇಳ್ತಾವೆ, ಓ ನೀನು ಲಕ್ಷ್ಮೀದೇವಿ ಅಂದರೆ ನೀನೇನಾ, ನಾವು ಕೇಳಿದ್ದುಂಟು, ಹೌದು ಲಕ್ಷ್ಮೀದೇವಿ ಬಗ್ಗೆ ಕೇಳಿದ್ವಿ ಅಂದೆ, ಓ ಲಕ್ಷ್ಮೀ ಅಂದರೆ ನೀನೇನಾ, ಸರಿ ತುಂಬ ಸಂತೋಷ, ಏನು ಇಲ್ಲಿಗೆ ಬಂದಿದ್ದು, ನಮ್ಮ ಹತ್ರಕ್ಕೆ ಬಂದಿದ್ದಕ್ಕೆ ಏನು ಕಾರಣ ಅಂತ ಕೇಳ್ತಾವೆ ಆ ದನಗಳು. ಆಗ ಲಕ್ಷ್ಮೀದೇವಿ ಒಂದು ಮಾತನ್ನು ಹೇಳ್ತಾಳೆ. ಏನು ಅಂತಂದರೆ, ನಾನು ಕೇಳಿದ್ದೀನಿ ನಿಮ್ಮಲ್ಲೆಲ್ಲ ಒಂದೊಂದು ದೇವತೆಗೂ ಒಂದೊಂದು ಸ್ಥಾನ ಇದೆ ಅಂತ ಕೇಳಿದ್ದೀನಿ, ನನಗೆ ನೀವೇನು ಸ್ಥಾನವನ್ನೇ ಕೊಟ್ಟಿಲ್ಲಲ್ವ, ಆದ್ದರಿಂದ ನನಗೂ ನೀವೊಂದು ಸ್ಥಾನವನ್ನು ಕೊಡಿ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಎಂಬುದಾಗಿ ಲಕ್ಷ್ಮೀದೇವಿ ಹೇಳಿದರು. ಆಗ ಆ ದನಗಳೆಲ್ಲ ಹೇಳಿದ್ದು, ಒಳ್ಳೆಯದು, ನೀನು ತುಂಬ ಇಡೀ ಜಗತ್ತಿನ ಸಂಪತ್ತಿಗೆ ಕಾರಣ ನೀನು, ಅದೆಲ್ಲ ಹೌದು, ಆದರೆ ನಾವು ನಿನ್ನ ಬಗ್ಗೆ ಕೇಳಿದ್ದೇನು ಅಂತಂದರೆ ನೀನು ತುಂಬ ಚಂಚಲ ಸ್ವಭಾವದವಳು ಅಂತ ನಾವು ಕೇಳಿದ್ದು. ಅಂದರೆ ಏನು, ಒಂದೇ ಕಡೆ ತುಂಬ ಸಮಯ ಇರುವುದಿಲ್ಲ, ಅಂದರೆ ಐಶ್ವರ್ಯ ಅಂದರೆ ಒಂದೇ ಕಡೆ ತುಂಬ ಸಮಯ ಇರಲ್ಲ ಅಂತಂದ್ರೆ ಐಶ್ವರ್ಯ ಅನ್ನೋದು ಸ್ಥಿರವಾದದ್ದಲ್ಲ ಅಂತ ಅದರ ಅಭಿಪ್ರಾಯ. ಐಶ್ವರ್ಯ ಅಂದರೆ ಅದೇ ಮಹಾಲಕ್ಷ್ಮಿ ಸ್ಥಿರವಾಗಿ ಒಂದು ಕಡೆ ಇರುವುದಿಲ್ಲ. ಒಂದ್ಸಲ ಐಶ್ವರ್ಯ ಇರುತ್ತೆ, ಒಂದ್ಸಲ ಇರಲ್ಲ, ಒಂದ್ಸಲ ಬರುತ್ತೆ ಹೋಗುತ್ತೆ, ಹೀಗೆಲ್ಲ ಆಗ್ತಾ ಇರುತ್ತೆ. ಆದ್ದರಿಂದ ನೀನು ಯಾವಾಗಲೂ ಒಂದೇ ಕಡೆಗೆ ಸ್ಥಿರವಾಗಿರಲ್ಲ ಅಂತ ನಾವು ಕೇಳಿದ್ವಿ ನಿನ್ನ ಬಗ್ಗೆ. ಈಗ ನಾವು ನಿನಗೆ ಸ್ಥಾನವನ್ನು ಕೊಟ್ಟರೆ ಆಗ ನೀನು ಅಲ್ಲಿ ಸ್ಥಿರವಾಗಿರ್ತೀಯಾ ಇಲ್ವಾ? ಯಾಕಂದರೆ ಬೇರೆ ಕಡೆ ಎಲ್ಲ ಕಡೆನೂ ನೀನು ಐಶ್ವರ್ಯವಾಗಿ ಎಲ್ಲೆಲ್ಲಿ ಇರ್ತೀಯ ಅಲ್ಲೇನು ಸ್ಥಿರವಾಗಿರುವುದಿಲ್ಲ, ಸ್ವಲ್ಪ ಕಾಲ ಇರ್ತೀಯ, ಆಮೇಲೆ ಇರುವುದಿಲ್ಲ. ಇವತ್ತಿದ್ದ ಐಶ್ವರ್ಯ ನಾಳೆ ಇರಲ್ಲ, ಇವತ್ತು ಚೆನ್ನಾಗಿರುತ್ತೆ, ನಾಳೆ ಕಡಿಮೆ ಆಗೋಗುತ್ತೆ. ಆದ್ದರಿಂದ ಈ ಥರ ಆಗುತ್ತೆ ಅಂತ ನಾವು ಕೇಳಿದ್ದೀವಿ. ಆದ್ದರಿಂದ ನಾವು ನಿನಗೆ ಜಾಗವನ್ನು ಕೊಟ್ಟರೆ ನೀನು ಸ್ಥಿರವಾಗಿರ್ತೀಯಾ ಅಂತ ಕೇಳ್ತಾರೆ. ಇರುವುದಿಲ್ಲಲ್ವಾ, ಆದ್ದರಿಂದ ನಾವು ಹೇಗೆ ಜಾಗವನ್ನು ಕೊಡುವುದು ಅಂತ ಆ ಗೋವುಗಳು ಕೇಳಿದ್ರು. ಆಗ ಲಕ್ಷ್ಮಿ ಒಂದು ಮಾತನ್ನು ಹೇಳ್ತಾರೆ, ಬೇರೆ ಕಡೆ ಐಶ್ವರ್ಯದ ರೂಪದಲ್ಲಿ ಸ್ಥಿರವಾಗಿರುವುದು ಅನ್ನೋದು ಬೇರೆ ವಿಷಯ, ಅಲ್ಲೇ ಸ್ಥಿರವಾಗಿರ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತಂದರೆ ಅದು ಅವರವರ ಕರ್ಮಫಲ. ಅವರ ಕರ್ಮಫಲ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಾನಲ್ಲಿ ಇರ್ತೀನಿ. ಅವರ ಕರ್ಮಫಲ ಮುಗಿದೋಯಿತು ಅಂತಂದರೆ ಮತ್ತೆ ತಕ್ಷಣ ನಾನು ಅಲ್ಲಿಂದ ಹೊರಟು ಬಿಡ್ತೀನಿ. ಯಾಕೆ ಅಂತಂದರೆ ಅದು ನನ್ನ ದೋಷ ಅಲ್ಲ, ಆ ಕರ್ಮಗಳನ್ನು ಯಾರು ಮಾಡಿರ್ತಾರೋ ಅವರ ದೋಷ.
ಅವರು ಸ್ಥಿರವಾದಂತಹ ಒಂದು ಐಶ್ವರ್ಯವನ್ನು ಪಡೆಯಲಿಕ್ಕೆ ಯಾವ ಕರ್ಮವನ್ನು, ಒಳ್ಳೆ ಕೆಲಸಗಳನ್ನು ಮಾಡಬೇಕಾಗಿತ್ತೋ ಆ ಕೆಲಸಗಳನ್ನು ಅವರು ಮಾಡಿದ್ದಾದರೆ ನಾನು ಅವರ ಹತ್ರ ಸ್ಥಿರವಾಗಿರ್ತಿದ್ದೆ. ಆದರೆ ಅವರು ಸ್ವಲ್ಪ ಕಾಲ ಐಶ್ವರ್ಯಕ್ಕೆ ಬರಲಿಕ್ಕೆ ಎಷ್ಟು ಪುಣ್ಯವನ್ನು ಮಾಡಬೇಕೋ ಅಷ್ಟು ಪುಣ್ಯವನ್ನು ಮಾಡ್ಕೊಂಡಿದ್ದಾರೆ. ಆ ಪುಣ್ಯ ಇರುವ ತನಕ ನಾನು ಅವ್ರ ಜೊತೆಗೆ ಇರ್ತೀನಿ. ಅದು ಮುಗಿದೋಯ್ತು ಅಂದರೆ ನಾನು ಖಾಲಿಯಾಗಿ ಅಲ್ಲಿಂದ ಜಾಗವನ್ನು ಬಿಟ್ಟು ಹೋಗ್ತೀನಿ ಅಷ್ಟೇ ಹೊರತು ಇದು ನನ್ನ ಸ್ವಭಾವ ಅಲ್ಲ. ಅವರವರ ಕರ್ಮಕ್ಕೆ ತಕ್ಕಂತೆ ಹೀಗಾಗುತ್ತೆ ಅಂತ ಅಮ್ಮನವರು ಹೇಳಿದರು. ಹೇಳಿದೆ, ಆದ್ದರಿಂದ ನನಗಿಲ್ಲೊಂದು ಸ್ಥಾನವನ್ನು ಕೊಡಬೇಕು ಅಂತ ಹೇಳಿದಾಗ ಪುನಃ ಆ ಗೋವುಗಳೆಲ್ಲ ಮಾತಾಡ್ಕೊಂಡಿದ್ದು ಪರಸ್ಪರ, ಏನು ಮಾಡುವುದು, ಎಲ್ಲಿ ಸ್ಥಾನವನ್ನು ಕೊಡುವುದು, ಏನು ಮಾಡುವುದು. ಯಾಕಂದರೆ ಎಲ್ಲ ಅಂಗಗಳಲ್ಲೂ ಒಂದೊಂದು ದೇವತೆಗೆ ಸ್ಥಾನವನ್ನು ಕೊಟ್ಟಾಗಿದೆ, ಈಗ ಏನು ಮಾಡುವುದು ಅಂತ ಕೇಳಿದಾಗ ಕೊನೆಗೆಲ್ಲ ಯೋಚನೆ ಮಾಡಿ ಹೇಳಿದ್ದು ಆ ದನಗಳು. ಏನು ಅಂತಂದರೆ, ನೋಡಿ ಎಲ್ಲ ಒಂದೊಂದು ಅಂಗದಲ್ಲೂ ಒಂದೊಂದು ದೇವತೆಗೆ ನಾವು ಸ್ಥಾನ ಕೊಟ್ಟಾಗಿದೆ. ಇನ್ನು ಉಳಿದಿರುವುದು ಅಂತಂದರೆ ನಮ್ಮ ಈ ಗೋಮಯದಲ್ಲಿ ಒಂದು ಗೋಮಯ, ಈ ಗೋಮೂತ್ರ, ಇದರಲ್ಲಿ ಸ್ಥಾನ ಇದೆ, ಬೇಕಾದರೆ ನೀವು ಅಲ್ಲಿರಬಹುದು ಅಂತ ಹೇಳ್ತಾವೆ ದನಗಳು. ಆಗ ಅಮ್ಮನವ್ರು ಹೇಳ್ತಾಳೆ, ಆಯಿತು ನಾನು ಆ ಗೋಮಯದಲ್ಲಿ ಇರ್ತೀನಿ, ಆ ಒಂದು ಸ್ಥಾನದಲ್ಲೇ ನಾನು ಅಲ್ಲೇ ಇರ್ತೀನಿ ಎಂಬುದಾಗಿ ಅಮ್ಮನವರು ಹೇಳಿದಳು. ಹೇಳಿ ಆ ಗೋಮಯದಲ್ಲಿ ತನ್ನ ಒಂದು ವಿಭೂತಿ, ಅಮ್ಮನವರಲ್ಲಿ ಇರುವುದು ಅಂತಂದರೆ ಏನರ್ಥ, ಅಮ್ಮನವರ ಒಂದು ವಿಭೂತಿಯನ್ನು ಆ ಒಂದು ಸ್ಥಾನದಲ್ಲಿ ಗೋಮಯದಲ್ಲಿ ಇಟ್ಟಿದ್ದಾಳೆ. ಅಮ್ಮನವರ ಒಂದು ಶಕ್ತಿ, ಒಂದು ಕಲೆಯನ್ನು ಅಂತಂದರೆ ಅದರ ಅರ್ಥ ಏನು, ಅಮ್ಮನವರು ಅದರೊಳಗೆ ಕೂರುವುದು ಅಂತ ಹಂಗೆ ಅರ್ಥ ಅಲ್ಲ. ಅದರ ಅರ್ಥ ಏನು ಅಂತಂದರೆ ಅಮ್ಮನವರ ಒಂದು ವಿಭೂತಿ, ಅಮ್ಮನವರ ಒಂದು ಮಹಿಮೆ, ಅಮ್ಮನವರ ಒಂದು ಕಲೆಯನ್ನು ಅದರಲ್ಲಿ ಆ ಗೋಮಯದಲ್ಲಿ ಅಮ್ಮನವರು ಇಟ್ಟಿದ್ದಾಳೆ. ಹಾಗಾಗಿಯೇ ಆ ಗೋಮಯ ಅನ್ನೋದು ಅಷ್ಟು ಪವಿತ್ರವಾದಂತಹದ್ದು. ಹಾಗಾಗಿ ನಮ್ಮ ಮನೆಗಳಲ್ಲಿ ಅಂಗಳದಲ್ಲಿ ಎಲ್ಲ ಕಡೆಯೂ ಸಹ ಗೋಮಯವನ್ನು ಹಾಕಿ ಅದನ್ನು ಆ ಒಂದು ಪ್ರಾಂತವನ್ನು ಶುದ್ಧಿ ಮಾಡುವುದು ಇತ್ಯಾದಿ ಒಂದು ಸಂಪ್ರದಾಯ ಅನ್ನೋದು ಹಿಂದಿನ ಕಾಲದಿಂದಲೂ ಸಹ ಬಂದಿದೆ. ಈಗಾಗಲೇ ನಾವು ಅಲ್ಲಿ ಗೋಪೂಜೆಯನ್ನು ಮಾಡ್ತಾ ಇರುವಾಗ ಅಲ್ಲೊಂದು ಪ್ರತಿಮೆಯನ್ನು ನೋಡಿದ್ದೀವಿ. ಗೋಮಯದಲ್ಲಿ ಗಣಪತಿಯನ್ನು ಮಾಡಿದಂತಹ ಒಂದು ಪ್ರತಿಮೆಯನ್ನು ನಾವು ಅಲ್ಲಿ ನೋಡಿದ್ದೀವಿ. ಯಾಕೆ ಅಂತಂದರೆ ಅದು ಆ ಗೋಮಯ ಅನ್ನೋದು ಲಕ್ಷ್ಮಿಯ ಒಂದು ಸ್ಥಾನವಾದ್ದರಿಂದ ಅದನ್ನು ಮಾಡಿ ಇಟ್ಟುಕೊಳ್ಳುವುದು ಅಂತಂದರೆ ಅದೊಂದು ಮಂಗಳಕ್ಕೆ ಸೂಚಕ ಅನ್ನುವಂತಹ ಒಂದು. ಮತ್ತು ಇನ್ನು ಈಗಿನ ಕಾಲದಲ್ಲಿ ಇನ್ನು ಅನೇಕ ಕಡೆಗಳ ಗೋಮಯದಲ್ಲಿ ಹಣತೆಗಳನ್ನು ಮಾಡುವುದಿದೆ, ಅದರೊಳಗೆ ದೀಪವನ್ನು ಬೆಳಗಿಸುವುದಿದೆ. ಇನ್ನು ಹೋಮಕ್ಕಾಗಿ ಗೋಮಯದಲ್ಲಿ ಮಾಡಿರ್ತಕ್ಕಂಥದ್ದು ಅಗ್ನಿಹೋತ್ರಕ್ಕಾಗಿ, ಹೋಮಕ್ಕಾಗಿ, ಇದೆಲ್ಲದಕ್ಕಾಗಿಯೂ ಸಹ ವಿನಿಯೋಗ ಮಾಡುವುದಿದೆ. ಯಾಕೆ ಅಂತಂದರೆ ಅದು ಮಂಗಳ ಸ್ವರೂಪ. ಮತ್ತು ಆ ಗೋಮಯದಲ್ಲೇ ವಿಭೂತಿಯನ್ನು ತಯಾರು ಮಾಡಿ, ಭಸ್ಮವನ್ನು ತಯಾರು ಮಾಡಿ ಅದನ್ನು ಧಾರಣೆ ಮಾಡುವಂತಹದ್ದು ಅನ್ನುವುದು ಸಹ ಪರಂಪರೆಯಾಗಿ ಬಂದಿದೆ. ಆದ್ದರಿಂದ ಇದು ಆ ಗೋವಿನ ಒಂದು ಮಾಹಾತ್ಮ್ಯದ ಬಗ್ಗೆ, ಗೋವಿನಲ್ಲಿರ್ತಕ್ಕಂತಹ ಸಮಸ್ತ ದೇವತಾ ಸಾನ್ನಿಧ್ಯ, ಗೋವಿನಲ್ಲಿ ಮತ್ತು ಪಂಚಗವ್ಯದಲ್ಲಿ ಅಮ್ಮನ ಆ ಭಗವಂತನ ಒಂದು ಸಾನ್ನಿಧ್ಯ ಅನ್ನೋದು ಅದರೊಳಗಿರುತ್ತೆ. ಹಾಗಾಗಿ ಇದೆಲ್ಲವೂ ಸಹ ಅತ್ಯಂತ ಪವಿತ್ರವಾದದ್ದು ಎಂಬುದಾಗಿ ಶಾಸ್ತ್ರಗಳು ನಮಗೆ ಹೇಳ್ತಾ ಇವೆ. ಆದ್ದರಿಂದ ಇಷ್ಟು ಎಲ್ಲ ರೀತಿಯಲ್ಲೂ ಸಹ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಆ ಒಂದು ಗೋವುಗಳ ಒಂದು ಸಂರಕ್ಷಣೆಯನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಆ ಗೋವಿನ ಒಂದು ಸಂರಕ್ಷಣೆಯನ್ನು ಮಾಡಿ ತದ್ವಾರ ಆ ಭಗವದ್ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ನಾವು ಪುರಾಣಾದಿಗಳನ್ನು, ಇತಿಹಾಸಗಳನ್ನೆಲ್ಲ ನೋಡಿದರೆ ಎಷ್ಟೋ ಜನ ಗೋಸೇವೆಯನ್ನು ಮಾಡಿದವರಾಗಿದ್ದಾರೆ, ಗೋವುಗಳ ಸಂರಕ್ಷಣೆಯನ್ನು ಮಾಡಿ ವಿಶೇಷವಾಗಿ ಪುಣ್ಯಶಾಲಿಗಳಾಗಿದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯ ಅನ್ನೋದು ಅತ್ಯಂತ ಅವಶ್ಯಕವಾಗಿ ನಡಿಬೇಕಾದ್ದು. ಅಂತಹ ಒಂದು ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಇವತ್ತು ಈ ಗೋವರ್ಧನ ಟ್ರಸ್ಟ್ ಅನ್ನೋದು ಪ್ರಾರಂಭವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅಂದರೆ ಆ ಗೋವುಗಳ ಒಂದು ಸಂರಕ್ಷಣೆ, ಒಂದು ಸಂವರ್ಧನೆ, ಈ ಕಾರ್ಯದಲ್ಲಿ ಇವತ್ತು ಪ್ರಾರಂಭವಾಗಿರತಕ್ಕಂತಹ ಈ ಗೋವರ್ಧನ ಟ್ರಸ್ಟಿನಿಂದ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಿದೆ. ಆದ್ದರಿಂದ ಇದರಿಂದ ಮುಂದೆ ವಿಶೇಷವಾಗಿ ಗೋ ಸಂರಕ್ಷಣಾ ಕಾರ್ಯ ಅನ್ನೋದು ಉತ್ತಮವಾಗಿ ನಡೆಯುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಇದರಲ್ಲಿ ಮಾಡಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಂತೆ ಅಂದರೆ ಏನು, ಎಲ್ಲರೂ ಸಹ ಇದಕ್ಕಾಗಿ ಗೋವುಗಳ ಒಂದು ಸಂರಕ್ಷಣೆಗಾಗಿ ತಿಂಗಳಿಗೆ ಒಂದು 100 ರೂಪಾಯಿಯನ್ನು ಇದಕ್ಕಾಗಿ ಕೊಡಬೇಕು ಎಂಬುದಾಗಿ ಒಂದು ನಿಯಮವನ್ನು ಮಾಡಿ, ಒಂದು ವ್ಯವಸ್ಥೆಯನ್ನು ಮಾಡಿ, ಈ ರೀತಿಯಾಗಿ ಬಂದಿರತಕ್ಕಂತಹ ಒಂದು ಆ ಧನವನ್ನೆಲ್ಲವುದನ್ನು ಸಹ ಗೋವುಗಳ ಒಂದು ರಕ್ಷಣೆಗಾಗಿ ವಿನಿಯೋಗ ಮಾಡುವುದು ಅನ್ನುವಂತಹ ಒಂದು ಕಾರ್ಯವನ್ನು ಈಗ ಸಂಕಲ್ಪ ಮಾಡಿರುವುದು, ಈ ಒಂದು ವ್ಯವಸ್ಥೆಯನ್ನು ಮಾಡಿರುವುದು ಸಹ ಅತ್ಯಂತ ಉತ್ತಮವಾದಂತಹ ವ್ಯವಸ್ಥೆಯಾಗಿದೆ. ಯಾಕೆಂತಂದರೆ ಇದರಿಂದ ಇದು ಎಲ್ಲರಿಗೂ ಸಾಧ್ಯವಾಗುವಂತಹ ಒಂದು ವ್ಯವಸ್ಥೆ. ಇದೇನು ಅಸಾಧ್ಯ, ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತಿಗೆ ಇಲ್ಲೇನು ಅವಕಾಶ ಇಲ್ಲ. ಆದ್ದರಿಂದ ಇದು ತುಂಬ ಸುಲಭವಾಗಿ ಮಾಡುವಂತಹ ಒಂದು ಕಾರ್ಯ, ತುಂಬ ಸುಲಭವಾದಂತಹ ಒಂದು ಕಾರ್ಯ. ಆದರೆ ಇದರಿಂದ ಉಂಟಾಗುವಂತಹ ಒಂದು ನಡೆಯುವಂತಹ ಒಂದು ಫಲ ಏನಿದೆಯೋ ಅದು ಮಾತ್ರ ಅತ್ಯಂತ ಉತ್ಕೃಷ್ಟವಾದಂತಹದ್ದು. ಹಾಗಾಗಿ ಇಂತಹ ಒಂದು
ಕಾರ್ಯದಲ್ಲಿ ಎಲ್ಲರೂ ಸಹ ಭಾಗವನ್ನು ವಹಿಸಬೇಕು. ಮತ್ತು ಟ್ರಸ್ಟಿನವರು ಎಲ್ಲರೂ ಸಹ ಆ ಒಂದು ಹಣವನ್ನು ಸಂಗ್ರಹ ಮಾಡಿ ಅದನ್ನು ವ್ಯವಸ್ಥಿತವಾಗಿ ವಿಶೇಷವಾಗಿ ಗೋಶಾಲೆಗಳಿಗಾಗಿ ಗೋವುಗಳ ಸಂರಕ್ಷಣೆಗಾಗಿ ವಿಶೇಷವಾಗಿ ವಿನಿಯೋಗವನ್ನು ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಸಹ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಈಗ ಹೇಳಿದಂತೆ ಸಂಪೂರ್ಣವಾಗಿ ಈ ಗೋಹತ್ಯೆಗಳೆಲ್ಲವೂ ಸಹ ನಮ್ಮ ದೇಶದಲ್ಲಿ ನಿಲ್ಲಬೇಕು. ಅದರೊಳಗೂ ವಿಶೇಷವಾಗಿ ಇನ್ನೊಂದೇನು ಅಂತಂದರೆ, ನಮ್ಮ ದೇಶದ ಒಂದು ಗೋವಿನ ಸಂತತಿ ಏನಿದೆಯೋ ಅದು ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ವಿಶಿಷ್ಟವಾದಂತಹ ಗೋ ಸಂತತಿ ಇದೆ. ಇಲ್ಲಿಯ ಈ ದೇಶದ ಮೂಲಭೂತವಾಗಿರತಕ್ಕಂತಹ ಅವುಗಳೆಲ್ಲ ಅನೇಕ ಪ್ರಭೇದಗಳಿವೆ. ಆ ಗೋವುಗಳ ಒಂದು ಸಂರಕ್ಷಣೆ ಅನ್ನೋದು ವಿಶೇಷವಾಗಿ ಅದನ್ನು ಸಂರಕ್ಷಣೆ ಮಾಡುವುದರಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಅವಧಾನವನ್ನು ಸಹ ಕೊಡಬೇಕು. ಒಂದೊಂದು ಪ್ರಾಂತದಲ್ಲೂ, ನಮ್ಮ ದೇಶದ ಒಂದೊಂದು ಪ್ರಾಂತದಲ್ಲೂ ಒಂದೊಂದು ರೀತಿಯಂತಹ ಗೋವಿನ ಸಂತತಿಯನ್ನು ನಾವು ನೋಡ್ತೀವಿ. ಒಂದೊಂದು ಮಲೆನಾಡಿಗೆ ಹೋದರೆ ಅಲ್ಲಿ ಒಂದು ರೀತಿಯಂತಹದ್ದು, ಬೇರೆ ಬಯಲುಸೀಮೆ ಪ್ರಾಂತಕ್ಕೆ ಹೋದರೆ ಅಲ್ಲಿ ಒಂದು ರೀತಿಯಾದದ್ದು, ಹೀಗೆ ಒಂದೊಂದು ಪ್ರಾಂತದ ಆಂಧ್ರದಕ್ಕೆ ಹೋದರೆ ಅಲ್ಲೂ ಒಂದಿಷ್ಟು ಆಯಾ ಪ್ರಾಂತದಿಂದಲೇ ಆ ಗೋವಿಗೆ ಒಂದು ಹೆಸರಿರುತ್ತೆ. ಆ ರೀತಿಯಾಗೂ ಅನೇಕ ಗೋವುಗಳ ಸಂತತಿ ಇದೆ. ಆಯಾ ಯಾವ ಪ್ರಾಂತ್ಯದಲ್ಲಿ ಆ ಗೋವು ಪ್ರಸಿದ್ಧವಾಗಿದೆಯೋ ಅದರಿಂದಲೇ ಆ ಗೋವಿಗೆ ಒಂದು ಹೆಸರು ಸಹ ಇರುತ್ತೆ. ಈ ರೀತಿಯಾಗಿ ಅನೇಕ ಪ್ರಭೇದಗಳಿವೆ. ಎಲ್ಲವೂ ಸಹ ಪರಂಪರೆಯಾಗಿ ಹಿಂದಿನಿಂದಲೂ ಸಹ ಈ ಒಂದು ದೇಶದ ಗೋವುಗಳಾಗಿವೆ. ಆದ್ದರಿಂದ ಅಂತಹ ಗೋವುಗಳ ಒಂದು ಸಂರಕ್ಷಣೆ ಬಗ್ಗೆ ಎಲ್ಲರೂ ಸಹ ಜಾಗೃತರಾಗಬೇಕು. ಈ ಒಂದು ಧರ್ಮವನ್ನು ವಿಶೇಷವಾಗಿ ಸಂರಕ್ಷಣೆ ಮಾಡಿಕೊಳ್ಳಬೇಕು. ಮುಂದೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಧರ್ಮ ಜಾಗೃತಿ ಅನ್ನುವುದು ಹೆಚ್ಚಿನ ರೀತಿಯಲ್ಲಾಗಲಿ, ತದ್ವಾರ ಇನ್ನಷ್ಟು ಧಾರ್ಮಿಕವಾದಂತಹ ಕಾರ್ಯಗಳು ವಿಶೇಷವಾಗಿ ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಎಲ್ಲರೂ ಸಹ, ಯಾಕೆಂತಂದರೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಈಗಿನ ಕಾಲದಲ್ಲಿ ನಮ್ಮ ಜನರು ಯಾರಿದ್ದಾರೋ ಅವರಿಗೆ, ಅಂದರೆ ನಮ್ಮ ಹಿಂದೂಗಳು, ಈ ಸನಾತನ ಧರ್ಮದ ಅನುಯಾಯಿಗಳು ಯಾರಿದ್ದಾರೋ ಅವರಿಗೆ ಈ ಧರ್ಮದ ಬಗ್ಗೆ ಗೊತ್ತಿಲ್ಲ ಸರಿಯಾಗಿ. ಅವರಿಗೆ ಈ ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಏನೋ ಸಾಮಾನ್ಯವಾದ ತಿಳುವಳಿಕೆ ಇದೆ, ಏನೋ ಧರ್ಮ, ದೇವರು, ಗುರುಗಳು, ಏನೋ ಉಪದೇಶ, ಅದು ಇದು ಉಪಾಸನೆ, ಅದು ಏನೋ ಒಂದಿಷ್ಟು ಗೊತ್ತಿದೆ. ಆದರೆ ಆ ತಿಳುವಳಿಕೆ ಅಷ್ಟು ದೃಢವಾಗಿಲ್ಲ, ಸಾಕಾಗ್ತಾ ಇಲ್ಲ. ಅದು ಆ ತಿಳುವಳಿಕೆ ಹೇಗಿದೆ ಅಂತಂದರೆ, ಯಾರು ಬೇಕಾದರೂ ಬಂದು ಅದನ್ನು ಅಲುಗಾಡಿಸ್ಬೋದು, ಯಾರು ಬೇಕಾದರೂ ಬಂದು ಆ ತಿಳುವಳಿಕೆಯನ್ನು ಹಾಳು ಮಾಡಿ ಭ್ರಮೆಯನ್ನುಂಟು ಮಾಡ್ಬೋದು. ಆ ರೀತಿಯಂತಹ ತಿಳುವಳಿಕೆ ಇದೆ. ಆದರೆ ಹಾಗಿರಬಾರ್ದು, ಹಾಗೆ ದುರ್ಬಲವಾಗಿರಬಾರ್ದು. ವಿಶೇಷವಾಗಿ ಬಲವಾಗಬೇಕು. ಆ ಒಂದು ದೃಢವಾದಂತಹ ತಿಳುವಳಿಕೆಯನ್ನು ತಂದುಕೊಳ್ಳಬೇಕು, ದೃಢವಾದಂತಹ ನಿಷ್ಠೆಯನ್ನು ತಂದುಕೊಳ್ಳಬೇಕು. ಆ ಧರ್ಮದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ದೃಢವಾದಂತಹ ಒಂದು ನಿಷ್ಠೆಯನ್ನು ಪ್ರತಿಯೊಬ್ಬರೂ ಸಹ ತಂದುಕೊಳ್ಬೇಕು. 100 ಜನ 100 ಥರ ಏನು ಬೇಕಾದರೂ ಹೇಳಿ, ಈ ಧರ್ಮದಿಂದ ನಾವು ವಿಚಲಿತರಾಗಬಾರದು. ಈ ಒಂದು ವಿಷಯವನ್ನು, ಅಂತಹ ಒಂದು ದಾರ್ಢ್ಯವನ್ನು ಪ್ರತಿಯೊಬ್ಬರೂ ಸಹ ಧರ್ಮದ ವಿಷಯದಲ್ಲಿ ತಂದುಕೊಳ್ಳಲೇಬೇಕು. ನಾವು ತಂದುಕೊಳ್ಬೇಕು, ನಮ್ಮ ಮಕ್ಕಳಿಗೂ ಸಹ ಇದರ ಬಗ್ಗೆ ತಿಳುವಳಿಕೆಯನ್ನು ವಿಶೇಷವಾಗಿ ಕೊಡಬೇಕು. ಮಕ್ಕಳಿಗೂ ಸಹ ಹೇಳಬೇಕಾದದ್ದು ಅತ್ಯಂತ ಅವಶ್ಯಕ. ಆ ಮಕ್ಕಳಿಗೆ ನೀವು ಧಾರ್ಮಿಕವಾದಂತಹ ಒಂದು ಶಿಕ್ಷಣೆಯನ್ನು ಪ್ರತಿ ದಿವಸ ಕೊಡಲೇಬೇಕು. ಒಂದು ಸಮಯ ಅದಕ್ಕೋಸ್ಕರ ಅಂತ ಇಟ್ಕೊಳ್ಳೇಬೇಕು. ಏನಾದರೂ ಒಂದು ಧಾರ್ಮಿಕವಾದ, ಅದಕ್ಕೆ ಮಕ್ಕಳಿಗೆ ಕೊಡಬೇಕು ಅಂದರೆ ಮೊದಲು ನೀವು ತಿಳ್ಕೊಳ್ಬೇಕು, ಮೊದಲು ದೊಡ್ಡವರು ತಿಳ್ಕೊಳ್ಬೇಕು, ನಾವು ತಿಳ್ಕೊಳ್ಬೇಕು. ಮಕ್ಕಳಿಗೂ ಸಹ ವಿಶೇಷವಾಗಿ ಈ ಒಂದು ಧಾರ್ಮಿಕವಾದಂತಹ ಒಂದು ಶಿಕ್ಷಣೆಯನ್ನು, ಅದರ ಬಗ್ಗೆ ಅನೇಕ ವಿಧವಾದಂತಹ ವಿಚಾರಗಳನ್ನು, ಅದೆಲ್ಲವುದನ್ನು ಸಹ ತಿಳಿಸಬೇಕು. ಈ ರೀತಿಯಾಗಿ ತಿಳಿಸಿದಾಗ, ಮಕ್ಕಳನ್ನು ತಯಾರು ಮಾಡಿದಾಗ ಅವರು ದೊಡ್ಡವರಾದ ಮೇಲೆ ಉತ್ತಮವಾದಂತಹ ಸ್ಥಿತಿಗೆ ಬರ್ತಾರೆ. ನಿಜವಾಗಲೂ ನಮ್ಮ ಮಕ್ಕಳ ಮೇಲೆ ನಮಗೆ ಪ್ರೀತಿ ಇದೆ ಅಂತಂದರೆ ಅವರಿಗೆ ಕೊಡಬೇಕಾದ್ದು ಆಸ್ತಿಪಾಸ್ತಿಗಳನ್ನಲ್ಲ. ಅದು ಬೇಕಾದರೆ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ. ನೀವು ಕೊಡುವುದಕ್ಕಿಂತ, ನೀವು ಕೊಡೋದು ಯಾವ ಲೆಕ್ಕಕ್ಕೂ ಇಲ್ಲ, ಅಷ್ಟು ಅವರೇ ಸಂಪಾದನೆ ಮಾಡ್ಕೊಳ್ತಾರೆ ಮುಂದೆ ಜೀವನದಲ್ಲಿ. ನೀವು ಕೊಡೋದು ಅವರಿಗೆ ಯಾವ ಲೆಕ್ಕಕ್ಕೂ ಇಲ್ಲ, ಅಷ್ಟು ಆಸ್ತಿಯನ್ನು ಅವರೇ ಸಂಪಾದನೆ ಮಾಡ್ಕೊಳ್ತಾರೆ. ಆದರೆ ಒಳ್ಳೆಯ ಸಂಸ್ಕಾರ ಅನ್ನೋದು ಬೇಕು, ಒಳ್ಳೆಯ ಸಂಸ್ಕಾರ ಬೇಕು, ಧಾರ್ಮಿಕವಾದಂತಹ ಒಂದು ಸಂಸ್ಕಾರ ಬೇಕು. ಅದನ್ನು ಅವರಿಗೆ ಕೊಟ್ಟಾಗ ಮಾತ್ರ ಅವರು ಉತ್ತಮವಾದಂತಹ ಸ್ಥಿತಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವರು ಒಂದು ಮಾತು ಹೇಳ್ತಿರ್ತಾರೆ, ಏನು ಅಂತಂದರೆ, ನೀವೆಲ್ಲ ಹೇಳ್ತೀರಿ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ಅಂತ ಹೇಳ್ತಾ ಇರ್ತೀರಿ, ಆದರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳುವುದಿಲ್ಲ, ನಾವು ಹೇಳಿದ್ದು ಕೇಳುವುದಿಲ್ಲಲ್ವ ಮಕ್ಕಳು, ಅವರಿಗೆ ಹೆಂಗೆ ಹೇಳ್ಕೊಡೋದು ಅಂತ ಕೆಲವರು ಕೇಳ್ತಾ ಇರ್ತಾರೆ. ಇದು ತುಂಬ ಕಷ್ಟ ಉಂಟು, ಈ ಥರ ಮಾಡೋದು, ಅದು ಹೇಳಿದಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಇದೆ ಇದರಲ್ಲಿ ಅಂತ ಹೇಳ್ತಾರೆ. ಆದರೆ ಇರಬಹುದು, ಹೇಳಿದಷ್ಟು ಸುಲಭ ಅಲ್ಲದೆ ಇರ್ಬೋದು, ಅದು ತುಂಬ ಸ್ವಲ್ಪ ಕಷ್ಟನೂ ಅದರೊಳಗೆ ಇರ್ಬೋದು. ಆದರೆ ಕಷ್ಟವನ್ನು ಪಡಲೇಬೇಕು, ಅನುಭವಿಸಲೇಬೇಕು. ಜೀವನ ಅಂತಂದ್ರೇ ಕಷ್ಟ. ಯಾರ ಜೀವನವೂ ಸುಲಭವಾಗಿ ಏನು ಹೋಗ್ತಾ ಇಲ್ಲ, ಯಾರ ಜೀವನವೂ ಸಹ ಪ್ರಪಂಚದಲ್ಲಿ ಏನು ಸುಲಭವಾಗಿ ಏನು ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ, ಇವತ್ತು ಇದು ಕಷ್ಟ ಅಂತ ಹೇಳ್ಕೊಂಡು ನೀವೇನಾದರೂ ಬಿಟ್ಟರೆ ಆವಾಗ ಏನಾಗುತ್ತೆ ಅಂದರೆ ನಾಳೆ ಆ ಕಷ್ಟ ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಏನು ಕಡಿಮೆ ಆಗೋದಿಲ್ಲ. ಇವತ್ತು ಅವ್ರಿಗೆ ಹೇಳ್ಕೊಡೋದು ಕಷ್ಟ, ಅದರಿಂದ ಹೇಳ್ಕೊಡೋದಿಲ್ಲ ನಾವು ಅಂಥೇಳಿ ಆ ಕಷ್ಟದಿಂದ ನೀವು ತಪ್ಪಿಸ್ಕೊಂಡ್ರೆ ಅಲ್ಲಿಗೆ ನೀವೆಲ್ಲ ಕಷ್ಟಗಳಿಂದ ತಪ್ಪಿಸ್ಕೊಂಡಂಗೆ ಆಯಿತು ಅಂತೇನಾಗೋದಿಲ್ಲ. ಇವತ್ತು ಹೇಳ್ಕೊಡದೇ ಇರುವಂತಹ ಅದರ ಪರಿಣಾಮವನ್ನು ಪುನಃ ಮುಂದೆ ನೀವೇ ಅನುಭವಿಸಬೇಕಾಗಿ ಬರುತ್ತೆ.
ಆದ್ದರಿಂದ ಅಂತಹ ತಪ್ಪನ್ನು ಯಾವತ್ತೂ ಸಹ ಮಾಡಬಾರದು. ಎಲ್ಲರೂ ಸಹ ಮಕ್ಕಳಿಗೂ ಸಹ ವಿಶೇಷವಾಗಿ ಎಲ್ಲದನ್ನು ಹೇಳ್ಕೊಡ್ಬೇಕು. ಮತ್ತು ನಮ್ಮ ಮಕ್ಕಳು ಅಂತಂದ ಮೇಲೆ ಅವರಿಗೆ ಹೇಳ್ಕೊಡ್ಬೇಕಂತ ಒಂದು ಜವಾಬ್ದಾರಿನೂ ನಮ್ಮದೇ. ಅಲ್ಲ, ಹೇಗೆ ಹೇಳ್ಕೊಡುವುದು ಅಂತಂದರೆ ಆ ಚಾತುರ್ಯವನ್ನು ಹೇಳ್ಕೊಟ್ರೆ ಬರುವಂಥದ್ದಲ್ಲ, ಅದು ನೀವೇ ಬೆಳೆಸ್ಕೊಳ್ಬೇಕು. ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ಹೋಗೋ ಹಂಗೆ ಹೇಗೆ ತಯಾರು ಮಾಡಬೇಕು ಅನ್ನುವಂತಹ ಒಂದು ಚಾತುರ್ಯ ತಂದೆ ತಾಯಿಗಳಿಗೆ ತಾನಾಗೇ ಇರಬೇಕು. ಅದು ಹೇಳಿಕೊಟ್ರೆ ಬರುವಂತಹದ್ದಲ್ಲ, ಅದನ್ನು ನಾವಾಗೇ ಬೆಳೆಸ್ಕೊಳ್ಬೇಕು. ಅಂದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ಸಿಂಹ ಇದೆ, ಆ ಸಿಂಹದ ಮರಿ ಇದೆ. ಈ ಮರಿನೂ ಸಹ ದೊಡ್ಡ ಆದಮೇಲೆ ಸಿಂಹದ ಹಾಗೇನೆ ಆಗುತ್ತೆ. ಯಾರು ಹೇಳ್ಕೊಟ್ಟಿದ್ದಾರೆ? ಆ ರೀತಿಯಾಗಿ ತನ್ನ ಮರಿಯನ್ನು ಸಿಂಹದ ಹಾಗೆ ಮಾಡುವುದು ತಾಯಿಗೆ ಗೊತ್ತಿದೆ. ತನ್ನ ಮರಿಯನ್ನು ತನ್ನಂತೆ ಮಾಡುವುದು ಆ ಮರಿಯ ತಾಯಿಗೆ, ಅಂದರೆ ಆ ತಾಯಿ ಸಿಂಹಕ್ಕೆ ಗೊತ್ತಿದೆ. ಅದನ್ನು ಆ ತಾಯಿ ಸಿಂಹಕ್ಕೆ ಯಾರು ಹೇಳ್ಕೊಟ್ಟಿದ್ದಾರೆ? ಯಾರು ಹೇಳ್ಕೊಟ್ಟಿದ್ದಲ್ಲ, ಅದಕ್ಕೆ ಸ್ವಾಭಾವಿಕವಾಗಿಯೇ ಗೊತ್ತಿದೆ. ಆ ಒಂದು ಚಾತುರ್ಯ ತನಗೆ ತಾನಾಗಿಯೇ ಗೊತ್ತಿದೆ. ಯಾಕೆಂದರೆ ಹುಟ್ಟಿದ ತಕ್ಷಣ ಯಾವ ಮರಿನೂ ಅದು ಸಿಂಹದ ಹಾಗೆ ಇರುವುದಿಲ್ಲ. ಹುಟ್ಟಿದ ತಕ್ಷಣ ಮಗುನೇ, ಮರಿನೇ. ಅದು ದನದ ಕರು ಆದರೂ ಸಿಂಹದ ಮರಿ ಆದರೂ ಒಂದೇ ರೀತಿಯಾಗಿರುತ್ತೆ. ಅದರ ಸ್ವಭಾವ, ಅದರ ತಿಳುವಳಿಕೆ ಎಲ್ಲದೂ ಒಂದೇ ರೀತಿಯಾಗಿರುತ್ತೆ. ಅದರೊಳಗೆ ಬದಲಾವಣೆ ಇರುವುದಿಲ್ಲ. ಎಲ್ಲದೂ ಹೋಗ್ತಾ ಎಲ್ಲದನ್ನು ಕಲ್ತುಕೊಂಡ ಮೇಲೆ, ತಾಯಿ ಎಲ್ಲದನ್ನು ಹೇಳಿಕೊಟ್ಟ ಮೇಲೆ ಆ ಮರಿ ಅನ್ನೋದು ಸಿಂಹದ ಹಾಗೆ ಆಗುತ್ತೆ. ಆ ಸ್ವಭಾವ ಅನ್ನೋದು ಬರುತ್ತೆ. ಅಂದರೆ ಅಲ್ಲಿಗೇನಾಯಿತು? ಇದನ್ನು ಯಾರು ಹೇಳ್ಕೊಟ್ಟಿದ್ದಾರೆ? ಆ ತಾಯಿಗೆ, ತಾಯಿ ಸಿಂಹಕ್ಕೆ ಯಾರು ಹೇಳ್ಕೊಟ್ಟಿದ್ದಾರೆ? ಯಾರೂ ಸಹ ಕೂರಿಸಿ ಪಾಠ ಮಾಡಿದ್ದಲ್ಲ ಇದು. ಯಾರೂ ಸಹ ಆ ತಾಯಿ ಸಿಂಹಕ್ಕೆ ಕೂರಿಸ್ಬಿಟ್ಟು ನಿನ್ನ ಮರಿಯನ್ನು ನಿಂತರ ತಯಾರು ಮಾಡಬೇಕಂದ್ರೆ ಹೀಗೆಲ್ಲ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಯಾರು ಹೇಳ್ಕೊಟ್ಟಿಲ್ಲ. ಅದು ತಾನಾಗೇ ಗೊತ್ತಿದೆ, ಅದಕ್ಕೆ ತಯಾರಾಗಿದೆ, ಅದು ತಯಾರು ಮಾಡಿದೆ. ಮತ್ತು ಖಂಡಿತವಾಗಿಯೂ ತಯಾರು ಮಾಡುತ್ತೆ. ಈ ತಾಯಿ ಸಿಂಹ ಯಾವತ್ತೂ ಸಹ ತನ್ನ ಮರಿಯನ್ನು ತನ್ನ ಹಾಗೇನೇ ಖಂಡಿತವಾಗಿಯೂ ಮಾಡುತ್ತೆ. ಲೋಕದಲ್ಲೆಲ್ಲಾದರೂ ಒಂದು ಉದಾಹರಣೆ ಉಂಟಾ? ಸಿಂಹದ ಮರಿ ಮತ್ತೆ ಸಿಂಹದ ಹಾಗೆ ಆಗಲಿಲ್ಲ ಅಂತೆಲ್ಲಾದರೂ ಉದಾಹರಣೆ ಉಂಟಾ? ಎಲ್ಲೂ ಇಲ್ಲ. ಖಂಡಿತವಾಗಿಯೂ ತನ್ನ ಹಾಗೆ ತಯಾರು ಮಾಡುತ್ತೆ. ಅದು ಅದಕ್ಕೆ ಸ್ವಾಭಾವಿಕವಾಗಿಯೇ ಗೊತ್ತಿದೆ. ಮತ್ತು ಯಾವತ್ತೂ ಸಹ ತನ್ನ ಮರಿ ಸಿಂಹ ಯಾವತ್ತಾದರೂ ಹೀಗೆ ಹೇಳುತ್ತಾ, ಅಯ್ಯೋ ನನ್ನ ಮರಿಗಳು ನನ್ನ ಮಾತು ಕೇಳುವುದಿಲ್ಲ, ಆದ್ದರಿಂದ ಅದನ್ನು ನನ್ನ ಹಾಗೆ ತಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ಈ ಜನ್ಮಕ್ಕೆ ಬೇಕಾದರೆ ನಾಯಿಗಳ ಹಾಗೆ ಕತ್ತೆಗಳ ಹಾಗೆ ಇದ್ದುಬಿಡಲಿ ನನ್ನ ಮರಿಗಳು ಅಂತ ಹಾಗೆ ಯಾವತ್ತೂ ಸಹ ಸಿಂಹ ಹೇಳುವುದಿಲ್ಲ. ನನ್ನ ಮರಿ ಅಂದರೆ ನನ್ನ ಹಾಗೆ ಆಗಲೇಬೇಕು ಅಷ್ಟೇ. ಅದು ಎಲ್ಲಿ ಬೇಕಾದರೂ, ಕಾಡಲ್ಲಿರುತ್ತೋ ಊರಲ್ಲಿರುತ್ತೋ ಎಲ್ಲಿರುತ್ತೋ, ಎಲ್ಲಿ ಬೇಕಾದರೂ ಇರಲಿ, ಅದು ತನ್ನ ಹಾಗೆ ಆಗುತ್ತೆ. ಇದು ತಾಯಿ ಮಾಡುವಂತಹದ್ದು. ಅದೇ ಥರ ಅಂದರೆ ಏನು? ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದನ್ನು ನಾವಾಗೇ ಬೆಳೆಸ್ಕೊಳ್ಬೇಕು. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಮಕ್ಕಳಿಗೂ ಸಹ ಈ ಒಂದು ಧರ್ಮದ ಮಹತ್ವದ ಬಗ್ಗೆ ವಿಶೇಷವಾಗಿ ಹೇಳಿಕೊಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಹೇಳಬಯಸ್ತಾ ಇದ್ದೇವೆ. ವಿಶೇಷವಾಗಿ ಈ ಗೋ ಸಂರಕ್ಷಣಾ ಕಾರ್ಯ ಇದು ವಿಶೇಷವಾಗಿ ನಡೆಯಲಿ. ಮತ್ತೊಮ್ಮೆ ಈ ಸಂಪೂರ್ಣವಾಗಿ ಗೋಹತ್ಯೆಗಳೆಲ್ಲವೂ ಸಹ ನಿಂತು ಹೋಗಲಿ. ಈ ಗೋವಿನ ಹಿಂಸೆ ಅನ್ನೋದು ಈ ದೇಶದಲ್ಲಿ ನಡೆಯಬಾರದು. ಅದು ಎಲ್ಲ ಕಡೆಯೂ ಸಹ ಆ ರೀತಿಯಾಗಿ ಆಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ನಮಗೆ ಅನೇಕ ವರ್ಷಗಳಿಂದ ಎಲ್ಲರೂ ಸಹ ತುಂಬ ಜನ ಕೇಳಿರ್ತೀರಿ. ಇಲ್ಲೊಂದು ಆಶ್ಚರ್ಯಕರವಾದಂತಹ ವಿಷಯ ಏನು ಅಂತಂದರೆ, ತುಂಬ ಜನ ಕೇಳಿರ್ತೀರಿ. ಏನು ಅಂತಂದರೆ, ಈ ದೇಶದಲ್ಲಿ ಗಾಂಧೀಜಿಯವರಿಗೆ ತುಂಬ ಗೌರವವನ್ನು ಕೊಡ್ತಾರೆ. ಅವರಿಗೆ ತುಂಬ ಗೌರವವನ್ನು ಕೊಡುವುದಿದೆ. ಅದು ಎಷ್ಟು ಗೌರವವನ್ನು ಕೊಡ್ತಿದ್ದಾರೆ ಅಂತಂದರೆ, ರಸ್ತೆಗಳಿಗೆಲ್ಲ ಅವರ ಹೆಸರನ್ನು ಇಡ್ತಾರೆ, ಭವನಗಳಿಗೆ ಅವರ ಹೆಸರನ್ನು ಇಡ್ತಾರೆ. ಅವರ ಹುಟ್ಟುಹಬ್ಬ ಜಯಂತಿ, ಅವರ ಒಂದು ಹುಟ್ಟುಹಬ್ಬವನ್ನು ಜಯಂತಿ ಅಂತ ಆಚರಣೆ ಮಾಡ್ತಾರೆ. ಇತ್ಯಾದಿಗಳನ್ನೆಲ್ಲ ಮಾಡ್ತಿರ್ತಾರೆ. ಮತ್ತು ಈ ದೇಶದ ಒಂದು ಕರೆನ್ಸಿ ನೋಟಿನ ಮೇಲೆ ಅವರ ಚಿತ್ರವನ್ನು ಹಾಕಿ, ಅಂದರೆ ಅಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಷ್ಟೊಂದು ಗೌರವವನ್ನು ಈ ದೇಶದಲ್ಲಿ ಅವರಿಗೆ ಕೊಡ್ತಾ ಇರ್ತಾರೆ. ನಾವೆಲ್ಲ ಚಿಕ್ಕ ವಯಸ್ಸಿಂದ ಕೇಳಿದ್ದೇನು ಅಂತಂದರೆ, ಅವರು ಗೋಹತ್ಯೆಯನ್ನು ವಿರೋಧಿಸ್ತಾ ಇದ್ರು. ಅವರು ವಿರೋಧಿಸ್ತಾ ಇದ್ರು ಅನ್ನುವಂತಹದ್ದು ಎಲ್ಲರಿಗೂ ಇರುವಂತಹ ಒಂದು ವಿಷಯ. ಎಲ್ಲರೂ ಸಹ ಅದನ್ನೇ ಕೇಳಿದ್ದೀರಿ, ನಾವು ಸಹ ಅದನ್ನು ಕೇಳಿದ್ದೀವಿ. ಅವರು ಅದನ್ನು ಖಂಡಿತವಾಗಿಯೂ ಅದು ಯಾವತ್ತೂ ಸಹ ಅದನ್ನು ಒಪ್ತಾ ಇರಲಿಲ್ಲ ಅನ್ನುವಂತಹ ಮಾತನ್ನು ಎಲ್ಲರೂ ಸಹ ಕೇಳಿದ್ದೀವಿ. ಆದರೆ ನಮಗೆ ಬರುವಂತಹ ಪ್ರಶ್ನೆ ಏನು ಅಂತಂದರೆ, ಮತ್ತು ಈ ದೇಶದಲ್ಲಿ ಅವರಿಗೆ ಅಷ್ಟೆಲ್ಲ ಗೌರವವನ್ನು ಕೊಡ್ತಾ ಇದ್ದಾರೆ. ಹಿಂದೆಯಿಂದಲೂ ಸಹ ಎಲ್ರಿಗೂ ಸಹ ಗೊತ್ತಿದೆ, ಎಲ್ಲರೂ ಅವ್ರ ಅಷ್ಟೆಲ್ಲ ಗೌರವವನ್ನು ಅವರಿಗೆ ಕೊಡುವಂತಹ ಒಂದು ದೇಶ ಇದು. ಮತ್ತು ಇಲ್ಲಿ ಅವರಿಗೆ ಅಷ್ಟೆಲ್ಲ ಗೌರವವನ್ನು ಕೊಡ್ತಿರುವಾಗ ಅವರು ಯಾವ ಗೋಹತ್ಯೆಯನ್ನು ವಿರೋಧ ಮಾಡಿದರೋ ಅದರ ಒಂದು ನಿಷೇಧ ಮಾತ್ರ ಇಲ್ಲಿ ತನಕ ಯಾಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಮನಸ್ಸಿನಲ್ಲಿರುವಂತಹ ತುಂಬ ದೊಡ್ಡ ಪ್ರಶ್ನೆ. ಅದು ಯಾಕೆ ಅದಕ್ಕಾಗಿ ಒಂದು ಕಠಿಣವಾದಂತಹ ಕ್ರಮಗಳು ಬರ್ತಾ ಇಲ್ಲ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಪ್ರಶ್ನೆ. ಅದಕ್ಕೆ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಇವತ್ತಿಗೂ ಸಹ ನಮಗೆ ಅರ್ಥವಾಗ್ತಾ ಇಲ್ಲ. ಆದ್ದರಿಂದ ಇದನ್ನಾದರೂ ಗಮನಿಸಿ, ಈ ವಿಷಯವನ್ನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನಾದರೂ ಗಮನಿಸಿ ಆ ಒಂದು ಗೋಹತ್ಯೆಯನ್ನು ಯಾರಾದರೂ ನಿಷೇಧ ಮಾಡುವಂತಹ ಒಂದು ಪ್ರಯತ್ನವನ್ನು ಶುರು ಮಾಡ್ತಾರಾ ಅನ್ನೋದು ನನ್ನ ಮನಸ್ಸಿನ ಒಂದು ಅಭಿಪ್ರಾಯ. ನನ್ನ ಮನಸ್ಸಿನಲ್ಲಿ ಬರುವಂತಹ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ.
ಮತ್ತು ಶಾಸ್ತ್ರಗಳ ದೃಷ್ಟಿಯಲ್ಲಿ ಅಂದರೆ ನಾವು ಶಾಸ್ತ್ರಗಳು ಅಂತ ಹೇಳಿದರೆ ಅದು ಎಲ್ಲರಿಗೂ ಹಿಡಿಸೋದಿಲ್ಲ. ಕೆಲವರು ಸರಿ ಆ ಶಾಸ್ತ್ರಗಳೆಲ್ಲ ನೀವು ಬರ್ಕೊಂಡಿದ್ದು ಅವರವರು ಬರ್ಕೊಂಡಿದ್ದಾರೆ ಅಷ್ಟೇ ಅಂತೇಳಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದನ್ನಾದರೂ ನೀವು ಕೇಳಿದರೆ ನಿಮ್ಗೆ ಆ ಒಂದು ಪ್ರವೃತ್ತಿ ಆದರೂ ಬರುತ್ತೇನೋ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ಶಾಸ್ತ್ರಗಳೆಲ್ಲ ಆಗಿದೆ ಅಂತಂದರೆ ಇದ್ದರೆ ಏನಂತೆ ಅದೆಲ್ಲ ನಿಮ್ಮದು ತಾನೇ ಅಂತ ಹೇಳುವಂಥವ್ರು ಇದ್ದಾರೆ. ಹಾಗಾಗಿ ನಾನು ಇದನ್ನಾದರೂ ಹೇಳ್ತಾ ಇದ್ದೀನಿ. ಇದನ್ನಾದರೂ ನೀವು ಕೇಳಿದ್ರೆ ಇದರ ಮೂಲಕವಾಗಿಯೂ ನಿಮ್ಗೆ ಆ ಒಂದು ಭಾವನೆ ಮನಸ್ಸಿನಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ ವಿಶೇಷವಾಗಿ ಈ ಒಂದು ಕಾರ್ಯವು ಚೆನ್ನಾಗಿ ನಡೆಯಲಿ ಎಂಬುದಾಗಿ ಹೇಳ್ತಾ, ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಇವತ್ತಿನ ದಿವಸ ಇಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮಕ್ಕೋಸ್ಕರ ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಈಶ್ವರಪ್ಪನವರು ನಮ್ಮ ಗುರುಗಳಿಗೂ ನಮಗೂ ಅತ್ಯಂತ ಪ್ರೀತಿಪಾತ್ರ ಆಗಿರ್ತಕ್ಕಂಥವರು. ಅವರು ಕೆಲವು ತಿಂಗಳಂದರೆ 2 ತಿಂಗಳ ಹಿಂದೆ ಶೃಂಗೇರಿಗೆ ಆಗಮಿಸಿ ಈ ಒಂದು ಕಾರ್ಯದ ಬಗ್ಗೆ ಎಲ್ಲ ನಮ್ಮ ಹತ್ರ ಹೇಳಿದರು. ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವಾಯಿತು. ವಾಸ್ತವವಾಗಿ ನಾವು ಸಾಮಾನ್ಯವಾಗಿ ಯಾವಾಗಾದರೂ ಈ ಶಿವಮೊಗ್ಗಕ್ಕೆ ಬರುವುದಂತಂದರೆ 1 ದಿವಸ 2 ದಿವಸ ಇರುವ ಹಾಗೆ ಬರುವುದುಂಟು. ಯಾವಾಗಲೂ ಅನೇಕ ಬಾರಿ ಬರುವುದಿದೆ. ನಮ್ಮ ಗುರುಗಳ ಜೊತೆಗೂ ನಾವು ಬಂದಿದ್ವಿ. ನಮ್ಮ ಗುರುಗಳು ಅನೇಕ ಬಾರಿ ಇಲ್ಲಿಗೆ ಆಗಮಿಸಿದ್ರು. ನಮ್ಮ ಗುರುಗಳ ಜೊತೆಗೂ ನಾವು ಬಂದಿದ್ವಿ. ತದನಂತರ ನಾವು ಸಹ ಅನೇಕ ಬಾರಿ ಇಲ್ಲಿಗೆ ಆಗಮಿಸಿದ್ವಿ. ಯಾವಾಗ ಬಂದರೂ ಸಹ 1 ದಿವಸ 2 ದಿವಸ ಇರುವ ಹಾಗೆ ಇಲ್ಲಿಗೆ ಬರ್ತಾ ಇದ್ವಿ. 1 ದಿವಸ 2 ದಿವಸ ಇದ್ದು ಇಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ವಿ. ಆದರೆ ಈ ಸಲ ಮಾತ್ರ ಇದೇ ಪ್ರಧಾನವಾದಂತಹ ಒಂದು ಕಾರ್ಯಕ್ರಮ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಮತ್ತೆ ಇನ್ನೊಂದೇನು ಅಂತಂದರೆ, ಈಗ ನಾವು ಬೇರೆ ಕಡೆ ಯಾತ್ರೆಗೆಲ್ಲ ಹೋಗಬೇಕಾಗಿರೋದ್ರಿಂದ 1 ದಿವಸ 2 ದಿವಸ ಇರುವ ಹಾಗೆಲ್ಲ ಬರಲಿಕ್ಕೆ ಈಗ ಅವಕಾಶ ಇಲ್ಲ. ಆದರೂ ಹಾಗಂಥೇಳಿ ಈ ಕಾರ್ಯಕ್ರಮವನ್ನು ಮುಂದಕ್ಕೆ ಹಾಕಿಬಿಟ್ರೆ ಇದು ಗೋ ಸಂರಕ್ಷಣಾ ಕಾರ್ಯ. ಇದು ಆದಷ್ಟು ಶೀಘ್ರವಾಗಿ ಮಾಡಬೇಕಾದಂತಹ ಒಂದು ಕಾರ್ಯ. ಇದನ್ನು ವಿಳಂಬ ಮಾಡೋ ಹಾಗಿಲ್ವಾದ್ರಿಂದ ಮತ್ತೆ ಇನ್ಯಾವುದೋ ಮುಂದೆ ಮಾಡೋಣ ಅಂತಂದರೆ ಅದು ವಿಳಂಬ ಮಾಡಿದಂಗೆ ಆಗುತ್ತೆ ಅಂಥೇಳಿ ಅಷ್ಟೊಳಗೇನೆ ನಮಗೆ ಈ ನವರಾತ್ರಿ ಉತ್ಸವ ಅದೆಲ್ಲ ಮುಗಿದ ತಕ್ಷಣ ಈಗ ಇಲ್ಲಿಗೆ ಬಂದು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಈ ಉದ್ಘಾಟನೆಯನ್ನು ಮಾಡಿದ್ದೇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾವು ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇದರ ಮಹಾಪೋಷಕರಾಗಿದ್ದು ಈಶ್ವರಪ್ಪನವರು ಈ ಒಂದು ಕಾರ್ಯದಲ್ಲಿ ನಿಮಗೆಲ್ಲರಿಗೂ ಸಹ ನಿಮ್ಮೆಲ್ಲರ ಜೊತೆಗಿದ್ದು ನಿಮಗೆಲ್ಲರಿಗೂ ಸಹ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಹಿರಿಯರಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅವರು ಸದಾಕಾಲ ಇದೇ ಒಳ್ಳೆಯ ಸ್ಥಾನದಲ್ಲಿದ್ದು ಅವರಿಂದ ಒಳ್ಳೆಯ ಕೆಲಸಗಳು ಇನ್ನಷ್ಟು ವಿಶೇಷವಾಗಿ ಅನೇಕ ವಿಧವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ನಮ್ಮ ಈ ರಾಜ್ಯ ಮತ್ತು ಇದರ ಅಭಿವೃದ್ಧಿಗೆ ಆಗಬೇಕಾದಂತಹ ಕಾರ್ಯಗಳು ಸಹ ಅವರಿಂದ ಇನ್ನಷ್ಟು ವಿಶೇಷವಾಗಿ ಮುಂದೆ ನಡೆಯಲಿ ಎಂಬುದಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅಂತಹ ಆ ಒಂದು ಸ್ಥಾನವನ್ನು ಆ ಒಂದು ಅವಕಾಶವನ್ನು ಜಗನ್ಮಾತೆ ಅವರಿಗೆ ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇದರ ಈ ಟ್ರಸ್ಟಿನ ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದು ಅವರ ಸುಪುತ್ರರಾಗಿರ್ತಕ್ಕಂತಹ ಕಾಂತೇಶ್ ಅವರು ಇದರ ಅಧ್ಯಕ್ಷ ಸ್ಥಾನದಲ್ಲಿದ್ದು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಅವರ ಜೊತೆಗೆ ಎಲ್ಲ ವಿಶ್ವಸ್ತರು, ಎಲ್ಲ ಟ್ರಸ್ಟಿಗಳು, ಎಲ್ಲ ಗೋಸೇವಕರು, ಈ ಧರ್ಮಿಷ್ಠರು ಯಾರಿದ್ದಾರೋ ಅವರೆಲ್ಲರಿಗೂ ಸಹ ನಾವು ಈಗಾಗಲೇ ಆವಾಗ ಮಾತಾಡ್ತಾ ಶಿವಶಂಕರ್ ಅವರು, ನಾಗರಾಜ್ ಅವರು ಅವರೆಲ್ಲರ ಬಗ್ಗೆಯೂ ಸಹ ಹೇಳಿದ್ದಾರೆ. ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಯಾರು ಗಣ್ಯ ವ್ಯಕ್ತಿಗಳು ಇಲ್ಲಿ ಉಪಸ್ಥಿತರಿದ್ದೀರೋ ಮತ್ತು ಈಗಾಗಲೇ ಯಾವ ಗೋಶಾಲೆಗಳನ್ನು ನಡೆಸ್ತಾ ಇರತಕ್ಕಂಥ ಪ್ರಮುಖರು, ಸಜ್ಜನರು ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಇಲ್ಲಿಗೆ ಭಾಗವಹಿಸಿದಂತಹ ನಿಮಗೆಲ್ಲರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಲ್ಲೂ ಭಾಗವಹಿಸಿದಿರ್ತಕ್ಕಂತಹ ಎಲ್ಲರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಸಮಸ್ತ ಈ ನಗರದ ಎಲ್ಲ ಭಕ್ತ ಮಹಾಜನರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ, ಈ ಸಂರಕ್ಷಣಾ ಕಾರ್ಯಕ್ರಮಕ್ಕೋಸ್ಕರ ನಾವು ನಮ್ಮ ಗುರುಗಳ ಒಂದು ಅನುಗ್ರಹದಿಂದ ಒಂದು ಪ್ರಸಾದ ರೂಪವಾಗಿ ಈ ಧನವನ್ನು ಸಹ ನೀಡ್ತಾ ಇದ್ದೇವೆ. ಇದನ್ನು ಈಶ್ವರಪ್ಪನವರು ಇಲ್ಲಿಗೆ ಬಂದು ಇದನ್ನು ಸ್ವೀಕರಿಸಬೇಕು. ಈ ಒಂದು ಕಾರ್ಯಕ್ಕೋಸ್ಕರ ನಾವು ಪೀಠದಿಂದ ಅಮ್ಮನವರ ಶಾರದಾ ಪ್ರಸಾದ ರೂಪವಾಗಿ ನಮ್ಮ ಗುರುಗಳ ಅನುಗ್ರಹದಿಂದ ಒಂದು 3 ಲಕ್ಷ ರೂಪಾಯಿಗಳನ್ನು ಇದಕ್ಕೋಸ್ಕರ ನಾವು ನೀಡ್ತಾ ಇದ್ದೇವೆ. ಈ ಒಂದು ಕಾರ್ಯವು ಚೆನ್ನಾಗಿ ಇದೊಂದು ಅಕ್ಷಯ ನಿಧಿಯಾಗಿ ಅಮ್ಮನವರ ಕೃಪೆಯಿಂದ ಅಕ್ಷಯ ನಿಧಿಯಾಗಿದ್ದು ಇನ್ನಷ್ಟು ವಿಶೇಷವಾದಂತಹ ಈ ಕಾರ್ಯವು ಚೆನ್ನಾಗಿ ನಡೆಯಲಿ ಎಂಬುದಾಗಿ ಹೇಳ್ತಾ, ಇದರಲ್ಲಿ ಶ್ರಮಿಸಿದಂತಹ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮುಂದೆ ಬರುವಂತಹ ಈ ಸಂರಕ್ಷಣಾ ಕಾರ್ಯ
ಇದರಲ್ಲಿ ಯಾವುದೇ ವಿಧವಂತಹ ತೊಂದರೆಗಳು ಬರದೇ ಇರಲಿ, ಏನು ತೊಂದರೆಗಳಾಗದೇ ಇರಲಿ, ಮತ್ತು ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಸಹ ಅದನ್ನೆಲ್ಲ ದಾಟಿಕೊಂಡು ಮುಂದೆ ಹೋಗುವಂತಹ ಒಂದು ಶಕ್ತಿಯನ್ನು, ಆ ಒಂದು ಯುಕ್ತಿಯನ್ನು ಎಲ್ಲವುದನ್ನು ಸಹ ಅಮ್ಮನವರು ಮತ್ತು ನಮ್ಮ ಗುರುಗಳು ನಿಮಗೆ ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ನಾನು ಕೊನೆಗೆ ಒಂದು ಮಾತನ್ನು ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇನೆ. ಈ ಒಂದು ಉತ್ಸಾಹ, ಈ ಒಂದು ಶಕ್ತಿ, ಇದೆಲ್ಲವೂ ಸಹ ಕೊನೆ ತನಕ ಹೀಗೇ ಇರಬೇಕು ಎಲ್ಲರಲ್ಲೂ ಸಹ. ಮತ್ತು ಅದು ಯಾವತ್ತೂ ಸಹ ಕಡಿಮೆ ಆಗಬಾರದು. ಯಾಕೆಂತಂದರೆ ತುಂಬ ಮನುಷ್ಯನ ಒಂದು ಸ್ವಭಾವ ಏನಿರುತ್ತೆ ಅಂದರೆ, ಒಂದು ಕೆಲವು ವರ್ಷ ಶುರು ಮಾಡಿದ ತಕ್ಷಣ ತುಂಬ ಉತ್ಸಾಹ ಇರುತ್ತೆ, ಆಮೇಲೆ ಒಂದಿಷ್ಟು ಕಷ್ಟಗಳು ಒಂದು ಬಂದ ತಕ್ಷಣ ಅಯ್ಯೋ ಇದನ್ನೆಲ್ಲ ಮಾಡೋದು ಕಷ್ಟ ಅಂತ ಸ್ವಲ್ಪ ನಿಧಾನಕ್ಕೆ ಒಂದೊಂದು ಹೆಜ್ಜೆ ಹಿಂದಕ್ಕೆ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಆ ಥರ ಆಗಲೇಬಾರ್ದು. ಯಾಕೆ ಅಂತಂದರೆ ಯಾವುದೇ ಕಾರ್ಯ ಸುಲಭವಾಗಿ ನಡೆಯುವುದೇ ಇಲ್ಲ ಪ್ರಪಂಚದಲ್ಲಿ. ಎಲ್ಲ ಕಾರ್ಯಗಳಲ್ಲೂ ಕಷ್ಟಗಳನ್ನೋದಿದ್ದೇ ಇರುತ್ತೆ, ಶ್ರಮಿಸಲೇಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ಅದರೊಳಗೂ ಇಂತಹ ಒಂದು ಕಾರ್ಯವನ್ನು ಮಾಡುವಾಗ ಏನಾಗುತ್ತೆ ಅಂತಂದರೆ, ಕೆಲವೊಂದು ಸಲ ನಮ್ಮನ್ನು ಸ್ವಲ್ಪ ನಿರಾಶೆಗೆ, ಅಂದರೆ ಯಾರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೋ ಅವರನ್ನು ಸ್ವಲ್ಪ ಗೊಳಿಸುವಂತಹ ಪ್ರಸಂಗಗಳು ಅಲ್ಲಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಬಂದೇ ಬರುತ್ತೆ ಅಂತ ನಾವು ಹೇಳ್ತಾ ಇಲ್ಲ, ಬರಲಿಕ್ಕೆ ಸಾಧ್ಯತೆಯೂ ಇದೆ. ಅಯ್ಯೋ ಇದನ್ನೆಲ್ಲ ಮಾಡ್ತಾ ಹೀಗಾಗೋಯ್ತಲ್ವಾ ಅಂತ ಭಾವಿಸುವಂತಹ, ವಾಸ್ತವವಾಗಿ ಆ ಥರ ಬರಬಾರದು. ಆದರೂ ಅಲ್ಲಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಆ ರೀತಿಯಂತಹ ಪ್ರಸಂಗಗಳು ಬರಬಹುದು. ಆದರೆ ಅಂತಹ ಸಂದರ್ಭದಲ್ಲೂ ಸಹ ನಾವು ಧೈರ್ಯವನ್ನು ಕಳ್ಕೊಳ್ಬಾರದು. ಈ ಒಂದು ಮಾಡಿರತಕ್ಕಂತಹ ಒಂದು ಸಂಕಲ್ಪ, ಈ ಉತ್ಸಾಹ, ಇದೇ ರೀತಿಯಾಗಿ ಆ ಕಾರ್ಯವನ್ನು ಮಾಡಿ. ಯಾಕೆ ಅಂತಂದರೆ, ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದೆಲ್ಲವೂ ಸಹ ಭಗವಂತ ಮಾಡುವಂತಹ ಪರೀಕ್ಷೆ ಅಷ್ಟೇ. ಆದ್ದರಿಂದ ಲೋಕದಲ್ಲಿ ನಾನೆಲ್ಲ ಕಡೆನೂ ಹೇಳುವುದುಂಟು, ಏನು ಅಂತಂದರೆ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಹೋದಾಗ ಕಷ್ಟಗಳು ಬರುತ್ತೆ. ಯಾಕೆ ಅಂತಂದರೆ ಈ ಕಷ್ಟಗಳೆಲ್ಲವೂ ಸಹ ಭಗವಂತ ನಮಗೆ ಮಾಡುವಂತಹ ಪರೀಕ್ಷೆ. ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತಂದ್ರೇ ಅವನನ್ನು ನಾವು ಪ್ರಶ್ನೆಗಳು ಕೇಳ್ತೀವಿ. ಇವನೇನು ಓದುವುದಿಲ್ಲ, ಇವನೇನು ಪ್ರಯೋಜನ ಇಲ್ಲ ಅಂತಂದರೆ ಅವನನ್ನು ಪ್ರಶ್ನೆ ಕೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿದೆ, ಕೇಳಿದ್ರೆ ಅವನ ಉತ್ತರ ಹೇಳುವುದಿಲ್ಲ ಅಂತ ನಮಗೆ ಗೊತ್ತಿದೆ. ಅದರಿಂದ ಪ್ರಶ್ನೆ ಕೇಳೋಕ್ಕೆ ಹೋಗೋದಿಲ್ಲ. ಪ್ರಶ್ನೆ ಯಾವಾಗ ಕೇಳ್ತೀವಿ? ಚೆನ್ನಾಗಿ ಓದೋವನನ್ನೇ ಕೇಳ್ತೀವಿ. ಅದರೊಳಗೂ ಒಂದು ಪ್ರಶ್ನೆ ಕೇಳ್ತೀವಿ, ಉತ್ತರ ಕೊಟ್ಟಿದ್ದಾನೆ, ಸ್ವಲ್ಪ ಇನ್ನೂ ಕಷ್ಟವಾದ ಪ್ರಶ್ನೆ ಕೇಳ್ತೀವಿ, ಅದಕ್ಕೂ ಉತ್ತರ ಕೊಟ್ಟಿದ್ದಾನೆ, ಇನ್ನೂ ಕಷ್ಟವಾದ ಪ್ರಶ್ನೆ. ಎಷ್ಟು ಪ್ರಶ್ನೆಗಳಿಗೆ ಅವನು ಉತ್ತರ ಕೊಡ್ತಾನೋ ಅಷ್ಟು ಕಷ್ಟವಾದ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀವಿ. ಎಲ್ಲ ವಿಧವಾದಂತಹ ಕಷ್ಟವಾದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಯಿತು ಅಂತಂದರೆ ಅವನಿಗೆ ಪರಿಪೂರ್ಣವಾದಂತಹ ಅಂಕಗಳನ್ನು ಹಾಕಿ ಅವನಿಗೆ ಪ್ರಥಮ ಸ್ಥಾನವನ್ನು, ಉತ್ತಮ ಶ್ರೇಣಿಯನ್ನು ನಾವು ಕೊಡ್ತೀವಿ. ಅಲ್ಲಿ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಾಗ ಅವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಉತ್ತರ ಕೊಡುವವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅವನಿಗೆ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಆ ಉತ್ತರ ಕೊಡುವಂತಹ ಸ್ಥಿತಿಗೆ ಅವನು ಬರಬೇಕು ಅಂದರೆ ಸ್ವಲ್ಪ ಕಷ್ಟಪಡಬೇಕಾಗಿರುತ್ತೆ, ಹೌದು. ಆದರೆ ಈ ಪ್ರಶ್ನೆಗಳನ್ನು ಕೇಳುವುದು ಅವನಿಗೆ ಕಷ್ಟ ಕೊಡುವುದು ಅನ್ನುವಂತಹ ಉದ್ದೇಶದಿಂದ ಅಲ್ಲ. ಈ ಎಲ್ಲ ಪ್ರಶ್ನೆಗಳಿಗೂ ಅವನಿಗೆ ಉತ್ತರ ಕೊಟ್ಟ ಮೇಲೆ ಇವನಿಗೆ ಸಂಪೂರ್ಣವಾದಂತಹ ಅಂಕಗಳನ್ನು ಕೊಡುವುದು ಅನ್ನೋದು ಕೇಳುವವನ ಉದ್ದೇಶ. ಅವನಿಗೆ ಕಷ್ಟ ಕೊಡಬೇಕು, ಅವನಿಗೆ ತೊಂದರೆ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ. ಅವನಿಗೆ ಉತ್ತಮವಾದಂತಹ ಸ್ಥಾನ ಕೊಡಬೇಕು ಅನ್ನೋದು ಇವನ ಉದ್ದೇಶ. ಆದರೆ ಆ ಉತ್ತಮ ಸ್ಥಾನ ಸಿಗಬೇಕು ಅಂತಂದರೆ ಮಾತ್ರ ಈ ಎಲ್ಲ ಕಷ್ಟಗಳು ಅನಿವಾರ್ಯ. ಅದು ಖಂಡಿತ ಇದ್ದೇ ಇರುತ್ತೆ. ಅದಿಲ್ಲದೆ ಉತ್ತಮ ಸ್ಥಾನಕ್ಕೆ ಅಂತ ಹೋಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆದ್ದರಿಂದ ಇದೇ ರೀತಿಯಂತಹ ಒಂದು ಉತ್ಸಾಹದಿಂದ ಖಂಡಿತವಾಗಿಯೂ ಮಾಡಿ ಈ ಕಾರ್ಯ ಅನ್ನೋದು ಚೆನ್ನಾಗಿ ನಡೆಯುತ್ತೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಈಗ ಏನು ವ್ಯವಸ್ಥೆಯನ್ನು ನೀವು ಮಾಡಿದ್ದೀರೋ ಇದನ್ನು ಮಾದರಿಯಾಗಿ, ಆದರ್ಶವಾಗಿ ತಗೊಂಡು ಎಲ್ಲ ಕಡೆಯೂ ಸಹ ಈ ರೀತಿಯಂತಹ ಒಂದು ವ್ಯವಸ್ಥೆಯು ಪ್ರಾರಂಭವಾಗಲಿ. ಇದೇ ರೀತಿಯಂತಹ ಒಂದು ವ್ಯವಸ್ಥೆಯಿಂದ ಗೋ ಸಂರಕ್ಷಣಾ ಕಾರ್ಯವು ಎಲ್ಲ ಕಡೆಯೂ ಸಹ ನಡೆಯಲಿ ಎಂಬುದಾಗಿಯೂ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡುತ್ತೇವೆ. ಹರ ನಮಃ ಪಾರ್ವತೀ ಪತಯೇ, ಹರ ಹರ ಮಹಾದೇವ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.